ನಾನು ಯಾರಿದ್ದೇನೇನು ಅನ್ನೋದ್ರ ಬಗ್ಗೆ ಧ್ಯಾಸಗೆಟ್ಟ ಅಧ್ಯಾಸದ ವ್ಯವಹಾರ ನಡೆದ. ಎಲ್ಲ ವ್ಯವಹಾರ ಎಲ್ಲ ಅಧ್ಯಾಸದೊಳಗ ಅದ, ಮರಿಯೊಳಗ. ಅಧ್ಯಾಸ ಅಂದ್ರೆ ಮರು, ಧ್ಯಾಸ ಅಂದ್ರೆ ಅರು. ಎಲ್ಲ ವ್ಯವಹಾರ ಅಧ್ಯಾಸ ಮೂಲೋಹಿ ವ್ಯವಹಾರ ಅಂತ. ಎಲ್ಲ ಜಗತ್ತಿನ ವ್ಯವಹಾರ ಏನದ ನೋಡ್ರಿ ಇದು. ಇಲ್ಲೆಲ್ಲ ಅಧ್ಯಾಸದೊಳಗೆ ವ್ಯವಹಾರ, ಅಧ್ಯಾಸ ಮೂಲೋಹಿ ವ್ಯವಹಾರ. ಅದಕ್ಕೆ ಈ ಅಧ್ಯಾಸ ನಿವಾರಣೆಯನ್ನು ಮಾಡ್ಕೊಳ್ಳೋ ಸಂಬಂಧ ನಾವು ಪ್ರಯತ್ನ ಮಾಡಬೇಕು. ಅಧ್ಯಾಸ ಹೋತಂದ್ರೆ ಈ ವ್ಯವಹಾರ ಎಲ್ಲ ಹೋಗ್ಬಿಡ್ತದೆ. ಎಲ್ಲಿ ಈ ವ್ಯವಹಾರ ಅದ ಅಲ್ಲಿ ದುಃಖ ಅದ, ಎಲ್ಲಿ ಇಲ್ಲ ಅಲ್ಲಿ ಆರಾಮದ. ಎಲ್ಲ ಬ್ಯಾಸರಿಕೆ ಕೊಡ್ತತಿಲ್ಲ ಇದು ವ್ಯವಹಾರ. ಯಾವುದೇ ಇಂದ್ರಿಯ ಸಂಪರ್ಕ ವ್ಯವಹಾರ, 5 ಇಂದ್ರಿಯ ಸಂಪರ್ಕ ಹೋಗೋ ವ್ಯವಹಾರ ಎಲ್ಲ ಇದು ಅಧ್ಯಾಸದೊಳಗೆ ಅದ. ಅಧ್ಯಾಸಗೆಟ್ಟ. ಅದಕ್ಕೆ ಈ ಅಧ್ಯಾಸವನ್ನು ಕಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕು ನಾವು. ಇದ ಮನುಷ್ಯನ ಜನ್ಮದ ಲಾಭ. ಅಧ್ಯಾಸ ನಿವಾರಣೆಗಾಗಿ ಪ್ರಯತ್ನ ಮಾಡ್ತೀವಿ. ಅಧ್ಯಾತ್ಮ ಅಂದ್ರೆ ಅಧ್ಯಾಸವನ್ನು ಕಳ್ಕೊಳ್ಳೋ ಸಂಬಂಧ ಪ್ರಯತ್ನ ಮಾಡಬೇಕು. ಈ ವಿಷಯ ಎಲ್ಲ ಚೆರಟ್ ಅಂತ ತಿಳಿದ ಅದರಿಂದ ಹಿಂತಿರುಗುತನ ನೀ ಯಾರಿದ್ದೀರಿ ಅನ್ನೋದು ನಿನಗೂ ಗೊತ್ತಾಗುತ್ತೆ. ನಮ್ಮನ್ನು ನಾವು ಎಡಬಿಡದೆ ಅಭ್ಯಾಸ ಮಾಡಾಕತ್ತದಾಗ ಇದ್ರ ಸಂಬಂಧ ತಪ್ಪಿಸ್ಕೋಬೇಕಾಗತ್ತೆ. ಜಗತ್ತಿನ ಸಂಬಂಧ ತಪ್ಪಿಸ್ಕೊಂಡಾಗ ನಮ್ಮ ಇರುವಿನ ಅನುಭವ ನಮಗೆ ಯಾಕೆ ಯಾವಾಗಲೂ ಇದ್ದದ್ದು ಅದು. ಇದು ನಡಬರ್ಕ ತೋರಿ ಅಡುವುದಿದೆ. ನಾವು ಇದ್ದ ವಸ್ತುವನ್ನು ಬಿಟ್ಟೇವಿ, ಇಲ್ಲದನ್ನು ಬೆನ್ನತ್ತೀವಿ, ತೋರ್ಕಿ ಬೆನ್ನತ್ತೀವಿ. ನಾವು ಇದಕ್ಕಿದ್ದಂಗೆ ಇರೋದಿಲ್ಲ. ಯಾವ ಹೊತ್ತಿನಾಗ ಇದು ಕೈ ಕೊಡದತ್ತೆ ಹೇಳಾಕ್ಬೋದು. ಅವಾಗ ದುಃಖ ಪಡ್ಲಿಕ್ಕತ್ತೀನಿ. ಏನು ಮೋಸ ಆತೀವಪ್ಪ ಇದು ನಮ್ಗೆ. ಇದಕ್ಕಿದ್ದಂಗೆ ಇರುದಿಲ್ಲ ಅಲ್ಲ ಅದು. ನಾವು ಹಿಂಗೆ ಇರ್ತೈತೆ ಅಂತ ತಿಳ್ಕೊಂಡೇವಿ ಇದನ್ನೆಲ್ಲ. ನಿನ್ನ ಶರೀರ ಹಿಂಗೆ ಇರ್ತೈತಿ, ನಿನ್ನ ಸೌಕರ್ಯನೂ ಹಿಂಗೆ ಇರ್ತೈತಿ. ಮುಂದಿನ ನಾಳೆ ಹೆಂಗೈತಿವ ಹೇಳಾಕ್ ಬರುದಿಲ್ಲ. ಇವತ್ತಿಂದ ನಾಳೆ ಇರುದಿಲ್ಲ, ನಾಡಿದ್ ನಾಡ್ದು ಬದಲಾವಣೆ ಹಾಕುವಂತ ಹೋಗ್ತದೆ. ಇದಕ್ಕಿದ್ದಂಗೆ ಇರುದಿಲ್ಲ ಅದು. ಈ ಬದಲಾವಣೆ ಹೊಂದೋದು ನಾವು ರೋಮ್ಸ್ಕೊಂಡು ಸುಖ ಹೊಂತೇನಂದ್ರೆ ಸಾಧ್ಯ ಇಲ್ಲ. ಯಾವ್ದು ಎಂದೂ ಬದಲಾವಣೆ ಆಗದೆ ಇದಕ್ಕಿದ್ದಂಗೆ ಯಾವ್ದೈತಿ ಅದು ಸುಖರೂಪ ಐತಿ. ಹಂಗಾರೆ ಬದಲಾವಣೆ ಆಗದೆ ಇದ್ದಂತ ವಸ್ತು ಯಾವುದು ಅಂದ್ರೆ ನೀನೇ ಅದು. ನಿನ್ನಂಗ ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥ ವಿಧೈತೆ ಅಂತ ಅಂದ್ರೆ ನನ್ನಂಗ ಯಾವುದು ವಸ್ತುವಿಗೆ ಅಸ್ತಿತ್ವನೇ ಇಲ್ಲ. ನಾ ಹೆಂಗದೇನಿ ಇರುವಂಗ ಇದೆ. ಅದನ್ನ ಆ ಇರುವಂಗ ಇದ್ದಾಗ ನಮ್ಗೆ ಆರಾಮ ಅನುಭವ ಬರ್ತದೆ. ಅದಕ್ಕೆ ನೀ ಇರುವಂಗ ನೀರು, ನಿಮ್ಮ ಮಣ್ಣು ಇರುವಂಗ ನಾವಿರ್ಲಿ, ನಾವಿರುವಂಗ ನಾವಿರ್ತೇವೆ ಅಂತ ಶಿವಾನಂದ ಅಜ್ಜವರು ಆತ್ಮಾನಂದಪ್ಪ ಅವರಿಗೆ ಕಡಿ ಮಾತು ಹೇಳಿದನ. ಕಡಿನ ಮುಕ್ಕಾಮ್ನಾಗಿತ್ತ ಇದ 100 ರೂಪಾಯಿನ ಹೆಚ್ಚಿಗೆ ಹೇಳೋದಿಲ್ಲ ನಿನಗಂತ. ನೀ ಇರು ಹೆಂಗೈತಲ್ಲ, ಇರು ಹೆಂಗೈತಿ ಹಂಗಿರ್ಬೇಕಲ್ಲ. ತೂರ್ಗಿ ಬೆನ್ನೈತಿದ್ವಿ ಅಂದ್ರೆ ಇದಕ್ಕಿದ್ದಂಗೆ ಇರುದಲ್ಲ. ಅದು ಯಾವಾಗ್ಲೂ ಬದಲಾಗದೆ ಒಂದ ನಮೂನಿ ಇದ್ದದ್ದು ಅದು ಅದು ಸುಖರೂಪವಾದದ್ದು. ಇದು ಬದಲಾವಣೆ ಆಗುವುದು ಇದಕ್ಕಿದ್ದಂಗೆ ಇರುವುದಲ್ಲ. ಇದು ಕ್ಷಣಕ್ಕನ ಬದಲಾವಣೆ ಅದು ಸುಖರೂಪವಾದದ್ದಲ್ಲ. ಅದು ಅದಕ್ಕೆ ಅದನ್ನ ಅವಲಂಬನ ಮಾಡಬೇಡ ಅಂತ. ಅರಿವು ಇರುವ ಆನಂದ ಏನು ಹೊಸದಾಗಿ ಪಡೆಯುವಂತ ವಸ್ತು ಅಲ್ಲ. ಅದು ಇದ್ದದ್ದು ಯಾವಾಗ್ಲೂ. ಅದನ್ನು ಯಾರ ಮಾಡಿಕೊಡೋದು ದಿನಸು ಅದು ಏನಾರ ಕೂಡಿಸಿ ತಯಾರು ಮಾಡೋದಲ್ಲ ಅದು. ಯಾವ್ದು ಸುಖರೂಪ ಅಲ್ಲ ಅದ ಐತೆ ಅಂತ ತಿಳ್ಕೊಂಡು ಬರ್ತೀವಿ. ಅದ ಅಂತ ಎಲ್ಲಿ ಇಲ್ಲ ಅಲ್ಲಿ ಅದ ಅಂತ ತಿಳ್ಕೊಂಡು ದುಃಖ ಪಡ್ಲಿಕ್ಕೆ ನಿನ್ನ ಬಿಟ್ಟು ಹುಡುಕಿರ ಸಿಗ್ತದೇನಪ್ಪ. ಅದು ನೀನ ಅದ ಏನು ತಿಳ್ಕೊಂಡಾಗ ನಿನಗೆ ಅನುಭವ ಬರ್ತದೆ. ಶರೀರ ಚರಿತಾರ್ಥ ವ್ಯವಹಾರ ನಡೆಯೋದು ಇದು ಬೇರೆ. ಇದಕ್ಕೂ ಆರಾಮ್ ಇರೋದಕ್ಕೂ ಯಾವ ವಿರೋಧನೂ ಇಲ್ಲ. ಎಲ್ಲಿ ವಿರೋಧದ ಅಂದ್ರೆ ಅದ್ರ ಬಗ್ಗೆ ಮೋಹ ಏನ ಇಟ್ಕೊಂಡು ಕುಂತಿಯಲ್ಲ ಅಲ್ಲಿ ವಿರೋಧ ಬರ್ತದೆ. ಇದ್ರ ಬಗ್ಗೆ ಇಟ್ಕೊಂಡು ಕುಂತಿಯಲ್ಲ, ಇವೆಲ್ಲ ತೂರಿಕೆ ವಸ್ತುಗಳ ಬಗ್ಗೆ ವ್ಯಾಮೋಹ ಇಟ್ಕೊಂಡು ಕುಂತಿಯಲ್ಲ, ಅದೇ ನಿನ್ನೆಲ್ಲ ಬಂಧನಕ್ಕೆ ಹಾಕೈತಿ. ಮಣ್ಣಿನ ಕಾಯ ಮಣ್ಣಿಗೆ ಹೋಗುದನ್ನ ಹುಟ್ಟೈತಿ ಅಂದಿಂದ ಅದು ವಿಕಾರ ಆಗಿ ನಾಶ ಆಗಿ ಹೋಗುದಂತೆ.
ಅದ್ರ ಬೆಣ್ಣ ಹೈತೇ ಬಿಟ್ಟೈತೆ ಅದು ಸಾವು ಅನ್ನೋದು. ಎಂದ್ ಹುಟ್ಟೈತಿ ಅವತ್ತ ಸತತ ಏನ್ ಹುಟ್ಟೈತಿ ಅಂದೇನು ಸಾಯಕ ಹುಟ್ಟೈತಿ ಅಂತ ಅದ ಅದ ನಾನ ತಿಳ್ಕೊಂಡು ನಾನ ಸಾಯ್ತೇನು ಯಪ್ಪ ಎದಿ ದಕ್ ಅಂತ ಸಾವು ಅಂದ ಕೂಡಲೇ ಭಾಳ ಕೆಡಕ್ ಅನ್ಸ್ತೈತಿ. ಸಾವು ಅಂದ ಕೂಡಲೇ ಭಾಳ ಕೆಟ್ಟ ಅನ್ಸ್ತೈತಿ. ಜೀವನದಾಗ ಬರ್ತೈತಿ ಪಾಯಿನ್ ಬರ್ತೈತಿ ಯಾವ ಹೊತ್ನ್ಯಾಗ ಇವತ್ತಂದ್ರೆ ಮುಗಿತೈತಿ ನಿನ್ ಕತಿ ಅಂದ್ರೆ ಕೂಡ ಹೋಗ್ತದ. ಹಂಗ ಚಡ್ಪಡಿಸ್ತೈತಿ ಜೀವ. ಹೆಂಗ ಸಾಯ್ಲು ಯಪ್ಪ ಉಳಿಸ್ರು ಹೆಂಗಾರ ಮಾಡಿ ಅಂತ. ಅಯ್ಯೋ ಎಷ್ಟು ಗೋಗರ್ತಿತ್ತು. ಏನು ಎಷ್ಟು ಸಣ್ಣ ಹಾಕಿದ್ದೆ ಯಪ್ಪ ಇವ ಹೆಂಗಾರ ಮಾಡ್ರು ಹೆಂಗಾರ ಉಳಿಸ್ಕೋರು ಹಂಗ ದಯ ಭಾಳ ಇದು ಅನ್ಸ್ತೈತ್ರಿ. ಅದು ಸಾವು ಬಂದಾಗ ಮನುಷ್ಯಾಗ ಅವಾಗನ ಅಂತ ಹೇಳ್ಯಾರ ಒಡಲ ತಾನು ಉಳಿಯುವಲ್ಲಿ ಇದು ಉಳಿಬೇಕಲ್ಲ, ಈ ವಿಚಾರ ಬರ್ಬೇಕು. ಅವು ಪ್ರಸಂಗ ಬಂದಾಗ ಮಡದಿಯರು ಕೆಡುವಲ್ಲಿ ಏಂತಿ ಅವಂದ್ರ ಬೆಣ್ಣ ಅಯ್ಯೋ ಕರ್ಮ ಅಂತ ತೊಡ ಎಡರು ನಿಂದೆ ಬರುವಲ್ಲಿ ಚಿತ್ತದ ಸಮತೆಯನ್ನು ಕಾಯ್ದವನೇ ಯೋಗಿ ಅವು ಸ್ಥಿತ ಪ್ರಜ್ಞಾ ಅಂತಾರೆ. ಇವೆಲ್ಲ ಯಾರಿಗೆ? ನನಗೂ ಇದಕ್ಕೂ ಏನು ಸಂಬಂಧದ ಅಂತ ನಾವು ಸಂಬಂಧ ತಪ್ಪಿಸ್ಕೊಂಡು ನಾವು ಸ್ಥಿತ ಪ್ರಜ್ಞೆ. ನಾವು ಸ್ಥಿತ ಪ್ರಜ್ಞೆ ಲಕ್ಷಣನ ಬೇರೆ ಇರ್ತಾವ. ಇದ್ರ ಬಗ್ಗೆ ಶೋಕ ಮೋಹ ಮಾಡಕ್ ಹೋಗೋದಿಲ್ಲ. ಶರೀರದ ಇದ್ರ ಬಗ್ಗೆ ಅದು ಇರ್ಲಿ ಹೋಗ್ಲಿ ಅದ್ರ ಬಗ್ಗೆ ಹಿಗ್ಗು ಕುಗ್ಗುಗಳನ್ನು ಹೊಂದಾಗಲ್ಲ. ಶೋಕ ಮೋಹ ಮಾಡಕ್ ಹೋಗುದಿಲ್ಲ ಸ್ಥಿತ ಪ್ರಜ್ಞೆ. ಯಾವುದ್ರ ಬಗ್ಗೆ ನೀ ಶೋಕ ಮೋಹ ಮಾಡಬಾರ್ದು, ಅದ್ರ ಬಗ್ಗೆ ವ್ಯರ್ಥವಾಗಿ ಶೋಕ ಮಾಡ್ಕೊಂತ ಕುಂತಿದ್ದೀವಿ. ಯಾವುದ್ರ ಬಗ್ಗೆ ಮಾಡ್ಬೇಕು ಅದ್ರ ಬಗ್ಗೆ ಬಿಟ್ಟಿ ಮಾಡಬಾರದ್ರ ಬಗ್ಗೆ ಮಾಡ್ಕೊಂತ ಕುಂತ. ತಿಳಿದವ ಸತ್ತವ್ರ ಬಗ್ಗೆ ಆಗ್ಲಿ ಇದ್ದವ್ರ ಬಗ್ಗೆ ಆಗ್ಲಿ ಶೋಕ ಮೋಹ ಮಾಡಕ್ ಹೋಗುದಿಲ್ಲ. ಅಶೋಚಾನನ್ಯ ಶೋಚಸ್ತು ಪ್ರಜ್ಞಾವಾದಶ್ಚ ಭಾಷತೆ ಗತಾಸೂನ ಗತಾಸೂಂಚ ನಾನು ಶೋಚಂತಿ ಪಂಡಿತ. ಪಂಡಿತರಾದಂತವ್ರು ತಿಳಿದವರು ಸತ್ತದ್ರ ಬಗ್ಗೆ ಶೋಕ ಮಾಡಕ್ ಹೋಗುದಿಲ್ಲ. ಅವ್ ಇದ್ದಾರಂದ್ರೆ ಹಿಗ್ಗಾಕ ಹೋಗುದು ನಾವು ಅದನ್ನ ಮೋಹ ಮಾಡಕ್ಕೂ ಹೋಗುದು ನಾವು. ಸಂಸಾರ ವಿಷಮದ ಇದು ಸಮ ಇಲ್ಲ. ಸಮದ ಕಡೆ ಎಲ್ಲ ಕೊಟ್ಟಾಗ ನಿನಗೆ ಸಮಾಧಾನ ಇರ್ತದೆ. ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಕೊಂಡಾಗ ಸಮತ್ವದ ಅನುಭವ ನಮಗೈತಿ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂದ್ರಕನ ಯೋಗ ಅಂದ್ರು. ಸಮತ್ವಂ ಯೋಗ ಉಚ್ಯತೆ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಸಮತ್ವದ ಅನುಭವ ನಮಗೆ. ನಾನು ಬೇರೆ ಇದ್ದೀನಿ, ಈ ದೃಶ್ಯದ ನನ್ನಿಂದ ಅರಿವಿಸ್ಕೊಳ್ತೈತಿ, ಜಡ ಆಯ್ತದ. ಶರೀರ ನಿಮ್ಮನ್ನ ತಿಳಿದಿಲ್ಲ, ಅದು ನೀವ ಶರೀರವನ್ನ ತಿಳಿತೀರಿ. ನಿಮ್ಮಿಂದ ಅರಿವಿಸ್ಕೊಳ್ಳೋದು ನೀವು ಹೆಂಗಿರ್ತೀರಿ? ಅದು ಜಡ. ಅದು ಯಾವುದನ್ನು ನೀವು ಎದುರಿಟ್ಟು ತಿಳಿತೀರಿ ಅದು ಜಡ ವಸ್ತು. ಅದು ಅದೇ ನಿಮ್ಮನ್ನು ತಿಳಿದಿಲ್ಲ. ಅದು ಅದಕ್ಕೆ ಅರಿವು ಐತೇನ? ಅದಕ್ಕೆ ಅರಿವು ಅಲ್ಲದ್ದು. ಅದು ಜಡ ಅಂತ ತಿಳಿದು ಕೈ ಬಿಡು. ಅದು ನೀನಲ್ಲ. ನೀನ ಆ ತಿಳಿಯಾವ್ ನೀನು. ಅದು ತಿಳಿಸ್ಕೊಡೋ ವಸ್ತು ಅದು ಜಡ. ಅದು ನೀ ಹೆಂಗಕ್ಕೆ? ಅದಕ್ಕೆ ನನಗೆ ನಿನಗೆ ಹೊಂದೋದಿಲ್ಲ, ಬಿಡದನ ಅದ್ರ ಸಂಬಂಧ ತಪ್ಪಿಸುವ ಅಂದಾರ. ಎನ್ನೊಡನೆ ಸಮರಸು ಇನ್ನು ಬೇಡಲೆ ತನವೇ ಮುನ್ನಿನಂತೆ ನೀನು ಅನ್ಯವೆನಗೆ ಅಂತ. ದ್ಯಾಸಗೆಟ್ಟ ಹಗ್ಗದೊಳಗೆ ಹಾವು ಕಲ್ಪಿಸ್ಕೊಂಡು ಕುಂತ. ಹಾವನ ಹೆಂಗ್ ಕಾಣಾಗತೈತಿ? ಭಯ ಪಟ್ಟ. ನಾನು ನಿಜವಾಗಿ ನೋಡಿದ್ರೆ ಹಾವು ಇಲ್ಲೇ ಇಲ್ಲ ಅಲ್ಲಿ. ಚಂದಾಗಿ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಹಾವು ಇಲ್ಲೇ ಇಲ್ಲ, ಹಗ್ಗನ ಅದು. ಅವಾಗ ಹಗ್ಗದ ತಿಳುವಳಿಕೆ ಆದ್ಕೂಲೆ ಹಾವಿನ ಭಯ ಹೋಗೈತಿ. ಹಂಗ ನೀನು ಯಥಾರ್ಥ ಜ್ಞಾನ ಆದ್ಕೂಲೆ ಈ ಜಗತ್ತು, ಈಶದಾನ, ಬ್ರಹ್ಮದಾನ ಎಲ್ಲ ಹೋಗಿ ಬಿಡ್ತೈತಿ. ಎಲ್ಲ ಭ್ರಮ ಅದ ತೋರ್ತೈತಿ.
ಹಗ್ಗ ತಿಳುವಳಿಕೆ ಇಲ್ಲದಕ್ಕೆ ಹಾವಿನ ಭ್ರಾಂತಿ ಹೆಂಗಾಗೈತಿ, ನೀನ್ ಯಥಾರ್ಥ ನೀ ಯಾರ್ದೇನು ಗೊತ್ತಿಲ್ಲದಕ್ಕೆ ಈ ಜಗತ್ತಿನ ಭ್ರಾಂತಿ ನಿನ್ನಲ್ಲಿ ಇದು ತೋರ್ತೈತಿ. ಇದು ಭ್ರಾಂತಿಯಿಂದ ತೋರ್ತೈತಿ ನಿನಗೆ. ವಸ್ತು ಇರುವುದೊಂದು ತೋರುವುದೊಂದು, ಅದು ಭ್ರಾಂತಿಯಿಂದ ತೋರ್ತೈತಿ ನಿನಗೆ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ, ಬೆಳಕು ತಗೊಂಡು ಹೋಗಿ ನೋಡಿದ್ರೆ ಇಲ್ಲ 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 ಅದಿಲ್ಲ, ಯಾವುದು ಇಲ್ಲ ಇಲ್ಲ, ನಾವು ತಿಳ್ಕೊಂಡದ್ದಿಲ್ಲ ಇಲ್ಲ, ಆ ವಸ್ತುನ ಬೇರೆ ಐತಿ. ಅಲ್ಲಿ ಹಗ್ಗ ಐತಿ, ಹಾವು ಇಲ್ಲ ಇಲ್ಲ. ಏನ್ ನಾನು ಯಾರಿದ್ದೇನೆ ಅನ್ನೋದನ್ನು ಸರಿಯಾಗಿ ನಿನ್ನನ್ನು ವಿವರಿಸಿ ನೋಡು ಅಂದಾಗಿ ಹೊಳಿತಿದ್ದು. ನಮ್ಗೆ ಅದ್ರ ಬಗ್ಗೆ ನಮ್ಗೆ ಪ್ರಯತ್ನ ಮಾಡೋದಿಲ್ಲ. ನಾವು ಆತ್ಮ ಸಂಶೋಧನೆಯನ್ನು ಮಾಡಬೇಕು ಪ್ರಯತ್ನ ಇಲ್ಲ. ನಾವು ಯಾರಿದ್ದೇವೆ ಅನ್ನೋದು ಸಂಶೋಧನಾ ಆತ್ಮ ಸಂಶೋಧಕರಾಗಬೇಕಾಗಿತ್ತು. ಏನ್ ಈ ತೂರೆಡಗು ವಸ್ತುಗಳ ಸಂಶೋಧನೆ ನಡೆಸೀನಿ, ಇಂದನ್ನು ನೀ ಸಂಶೋಧನೆ ಮಾಡುವುದು ಏನ್? ನಾ ಆ ಪದವಿ ಪಡೆದೀನಿ, ಈ ಪದವಿ ಪಡೆದೀನಿ, ನಾ ಅದನ್ನು ಗಳಿಸ್ತೇನೆ ಇದನ್ನು ಗಳಿಸ್ತೇನೆ ಅಂದ್ರು ಅದೆಲ್ಲ ವ್ಯರ್ಥ. ಯಾಕಂದ್ರೆ ನೀ ಏನ್ ಪಡಿಬೇಕಂತ ಉದ್ದೇಶ ಇಟ್ಕೊಂಡು ಅದನ್ನು ಪಡೆದಿಲ್ಲ. ಏಟ್ ಗಳಿಸಿನಿ? ಮಣ್ಣಿನೊಳಗೆ ಒಂದು ಹಿಡಿ ಮಣ್ಣು ಗಳಿಸಿದ್ವಿ. ಏನ್ ಮಾಡೋದು? ಅಷ್ಟು ಗಳಿಸಿ ಏನ್ ಮಾಡೋ? ಅಷ್ಟು ಹೊಲ ಹಿಡಿದ್ನಿ, ಇಷ್ಟು ಮಾಡ ಅದೊಂದು ಭ್ರಮಾರಿ ಮನುಷ್ಯಾಗ ತಗೊಂಡ್ಬಿಟ್ಟದ್. ನನಗೆ ಒಂದು ನಮ್ಮ ಇರ್ಬೇಕಿತ್ತಪ್ಪ ನನಗೂ ಆರಾಮದಾರನ ಕೇಳಂಗಾರ ಹೊಲ ಇಟ್ಕೊಂಡ. ಊರ್ ಮುಂದಿನ ನಂಬ್ರಾನ ಹಿಡಿದಪ್ಪ ಅವನು. ಕಣ್ಣಿಗೆ ಕಾಣೋ ಮಟ ನಿಂದ. ಯಾಕ್ರಿ? ಕಣ್ಣಿನ ದೃಷ್ಟಿ ಎಲ್ಲಿ ಸೇರ್ತೈತಿ ಅಲ್ಲಿ ಮಟ ನಿಂದ ನಂಬ್ರು ನೋಡ್ರಿ. ನಮ್ದು ಭ್ರಮ ಆಗೈತಿ ನಿಮಗೆ. ಎಷ್ಟು ಮಂದಿ ಅದ ಭ್ರಮದಾಗ ಸತ್ತು ಹೋದ್ರು. ಮೊನ್ನೆ ಒಂದು ಹಿಡಿ ಮಣ್ಣು ಗಳಿಸಿದ್ವಿ. ಮೊನ್ನೆ ಹಿಡಿದ್ಯಾ ಅಂದ್ರ ಅಪ್ಪಾರ ನಿಮ್ಮ ಆಶೀರ್ವಾದ ಇದ್ರೆ ಒಂದು ಹೊಲ ಹಿಡನ್ರಿ ಮಗ್ಗಲ್ದಾಗ, ದೊಡ್ಡ ನಂಬರ ಇತ್ತು, ಒಂದು 10 ಎಕರೆದ್ದು ಹಿಡನ್ರಿ ಅಂತ. ಮತ್ತು ಮೊನ್ನೆ ಹಿಡಿದೆ ಅಪ್ಪ, ನಿನಗ್ ಬೇಕಾದದ್ದೇನು ಹಿಡಿಲಿಲ್ಲ ಅಂದ್ರ ಯಾವ ಶರೀರದಿಂದ ನೀ ಸುಖಿ ಆಗ್ಬೇಕಂತ ಗಟ್ಟಿಮುಟ್ಟಾಗಿ ಹಿಡ್ಕೊಂಡು ಕುಂತಿ, ಅದೇ ಶರೀರನ ನಿನಗೆ ಕೇಳ್ದ ಕೈ ಕೊಟ್ಟು ಹೋಗ್ತೈತಿ. ಏನ್ ಹಿಂಗಾಕೈತಿ ಅಂತ ತಿಳಿಲಿಲ್ರಿ, ನನಗೆ ಮೋಸ ಆತಿದು ಅಂತ. ಏನ್ ಗೊತ್ತಾದ್ರೆ ಬಾಳ ವ್ಯವಸ್ಥೆ ಮಾಡ್ತಿದ್ದವ. ಯಾರಿಗೂ ಗೊತ್ತಾಗೋದಿಲ್ಲ ಅದು ಸಾವು. ಯಾಕ್ರಿ? ಇಂತಾಗ ಆಕೈತಿ ಅನ್ನೋ ಗೊತ್ತಾದ್ರೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಏನ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ವಿಷಯ ವಸ್ತುಗಳಲ್ಲಿ ಎದರಾಗ ನಿನಗೆ ಆನಂದ ಸಿಕ್ಕತೆ? ಆರಾಮದಿಂದ ಇರುವುದು ನಮ್ಮ ಸ್ವರೂಪ. ಏನ್ ಶರೀರ ನಾವಾಗಿರುವುದು ನಮ್ಮ ಸ್ವರೂಪ ಅಲ್ಲ. ಅದು ಏನ್ ಶರೀರದಾಗ ಒದ್ದಾಡಕ ಮಾಡೋದು, ಒದ್ದಾಡೋದು ಅದ ನಮ್ಗೆ, ಒದ್ದಾಡಕ್ಕೆ ಹಚ್ಚೋದು ಅದನ್ನ. ಇದ ನೀನಂತ ತಿಳ್ಕೊಂಡೆ. ಅದು ಈ ದೇಹ ಸಂಬಂಧ ತಪ್ಪಿಸ್ಕೊಂಡ್ರೆ ನೀ ಆರಾಮಿರ್ತೀನಿ. ಸಂಬಂಧ ಹಿಡ್ಕೊಂಡದ್ದು ಯಾವ? ಮನಸ್ಸ ಬುದ್ಧಿನ ಹಿಡ್ಕೊಂಡೈತಿಲ್ಲ. ಮನ ಬುದ್ಧಿಯಾದಿಗಳು ಒದ್ದಾಡ್ತಾವ, ಏನು ಆರಾಮ್ ಒದ್ದಾಡ್ತೈತಿ? ಸುಖ ಉಂಡುಂಡು ಸಾಕಾಕೈತಿವ, ಏನು ಕಷ್ಟ ಉಂಡುಂಡು ಸಾಕಾಕೈತಿವ ನಿನಗೆ? ವಿಷಯದಲ್ಲಿ ಅನುರಾಗ ಎಲ್ಲಿ ತನಕ ಹಿಡ್ಕೊಂಡು ಕುಂಟಾವ? ಭೋಗದಿಂದ ಎಷ್ಟು ಜನಕ್ಕೆ ಸುಖ ಉಂದವ್ ನೀವು? ಭೋಗ ಮಾಡಬೇಡ. ನಂಗೆ ಶರೀರನ ಜೀರ್ಣ ಆಗಿ ಹೋಗ್ತಾ ಹೊರ್ತು ಆಶಯನ ಜೀರ್ಣ ಆಗಲಿ. ನೀನು ಮುದುಕಾದ ಶರೀರ ಆತ, ಆಶಯನ ಮುದುಕ ಆಗಲಿಲ್ಲ. ಅದು ಹರಿಯದ ಆತ. ಅದು
ಅದಕ್ಕೆ ವಯಸ್ಸ ಇಲ್ರಿ ಮನಸ್ಸಿಗೆ. ಎಷ್ಟು ವರ್ಷ ಆಗೈತೆ ಅಂದ್ರು ಅದಕ್ಕೆ ಇದೇ ಇಲ್ಲ ಅದಕ್ಕೆ ಮನಸ್ಸಿಗೆ. ಶರೀರಕ್ಕೆ ವಯಸ್ಸಾಗ್ಯಾವ, ಮನಸ್ಸಿಗೆ ಎಷ್ಟು ವಯಸ್ಸಾಗ್ಯಾವ. ಎಷ್ಟು ಜನ್ಮ ಮಾತ್ರ ಎಷ್ಟು ಅಂಗಿ ಹರರ್ಕ ಬಂದತಿ ತೊಟ್ಟ ತೊಟ್ಟ ಅಲ್ಲಿ ಲೆಕ್ಕಿಲ್ಲದಷ್ಟು ಶರೀರ ಧಾರಣ ಮಾಡೈತಿ, ಆದ್ರೂ ತೃಪ್ತಿ ಇಲ್ಲ ಅದಕ್ಕೆ. ಇನ್ನೊಬ್ಬರ ಶರೀರ ಹೆಂಗ ನಮಗೆ ಸಂಬಂಧ ಇಲ್ಲ, ಹಂಗೆ ಈ ಶರೀರನು ನಾವು ಸಂಬಂಧಿಸಿದ್ದಲ್ಲ. ನಮ್ಗೆ ಗಟ್ಟಿ ತಿಳುವಳಿಕೆ ಆಗುಮಟ ನೀ ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿರೋ ನಿನಗಿದ ಅನುಭವ ಬರುವುದಿಲ್ಲ. ಏನ್ ನಾವು ಇದನ್ನ ಅನುಭವ ಬರ್ಬೇಕಂದ್ರೆ ಸಮಾಧಿನ ಹೊಂದಬೇಕು. ಜ್ಞಾನ ಸಮಾಧಿಯನ್ನು ಹೊಂದಿದಾಗ ಪ್ರತಿಯೊಬ್ಬರಿಗೂ ನಾನು ಯಾರಿದ್ದೇನೆ ಅನ್ನೋ ಅನುಭವಕ್ಕೆ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತಿ ಅನ್ನೋದೆಲ್ಲ ಸುಳ್ಳದು. ಮಾಹಿತಿ ಜ್ಞಾನ ಜ್ಞಾನ ಅಲ್ಲ. ಏನ್ ಸ್ವತಃ ನೀ ಅದನ್ನ ಅನುಭವಕ್ಕೆ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಜ್ಞಾನ. ಸಮಾಧಿ ಜ್ಞಾನ ಸಂಜ್ಞೆ ಕಮ್ಮಂದ ಸಮಾಧಿ ಹತ್ಬೇಕು ಅವಾಗ, ಅದೇ ಜ್ಞಾನದ ಗೊತ್ತು. ಸಮಾಧಿ ಒಳಗೆ ನಾನು ಯಾರಿದ್ದೀನಿ ಅನ್ನೋ ತಿಳುವಳಿಕೆ ಆಕೈತಿ ನೋಡ್ರಿ. ಸಮಾಧಿ ಪಡೆಯದ ಹೊರತಾಗಿ ನನಗೆ ಜ್ಞಾನ ಆಗೈತಿ ಅನ್ನೋದೆಲ್ಲ ಸುಳ್ಳದು. ನಾವು ಅರಿಯವಿದನು ಮಾಯಾ ವರ್ಣವಿಲ್ಲದ ಅನುಭವದ ಸುಖ ಸುದೆಯ ಸೇವನೆಯ ಸೊಗಸು ತೀವ್ರತೆ ಸುಮ್ಮನೆ ತನಗೆ ಕೈವಲ್ಯವಾದುದು ಎಂಬುವನ ಬಗ್ಗೆ ಪ್ರಸದ. ಸುಳ್ಳ ನನಗಾಗೈತೆ ನಾವು ಆಗಿಲ್ಲ. ಏನ್ ಜ್ಞಾನಿಯು ವಿಶ್ವ ವಿಷಯಗಳನ್ನೆಲ್ಲ ಪದಾರ್ಥಗಳಂತ ಎಂದೋ ವಿವೇಕ ವೈರಾಗ್ಯದಿಂದ ಮೂಲಕ ಅವನು ಒಕ್ಕೊಟ್ಟಿರ್ತಾನೆ. ಈ ಜನ್ಮ ಅಲ್ಲ, ಹಿಂದಿನ ಅನೇಕ ಜನ್ಮಗಳಲ್ಲಿ ಅವುಗಳ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ಅಭ್ಯಾಸಕ್ಕೆ ತಮ್ಮ ಅಭ್ಯಾಸ ಮಾಡ್ಕೋಂತ ಬಂದಿರ್ತಾನೆ. ಏನ್ ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ನಮಗೆ ಜನ್ಮಾಂತರ ಬರುವಣ. ಏನ್ ಸಾಮಾನು ಅಂತಿರೋ ಏನ್ ಸುಖ ಅಂತಿರೋ ನೀವು? ಸಾಮಾನು ಅಂತಿರುವುದಿಲ್ಲ ಅವಕ್ಕೆ. ಸುಖ ಅಂತ ಯಾವ ಸಾಮಾನಕ್ಕೂ ಕರೆದಿಲ್ಲ. ಈ ವಿಶ್ವದೊಳಗೆ ಹೊಸಾದ್ ಏನೂ ಇಲ್ಲ. ಎಲ್ಲ ಅದ ನೋಡಿ, ಮಾಡಿದ್ದ ಮಾಡು, ನೋಡಿದ್ದ ನೋಡು, ಎಲ್ಲ ಚರಟ. ಕಸಾನ ಅದ, ರಸ ಅನ್ನೋದು ಎಲ್ಲಟ್ಟು ಇಲ್ಲ. ನಾನೇ ಆನಂದ ಸ್ವರೂಪ, ನಾನೇ ರಸೋ ವಯಸ್ಸಹ ಅಂದಾರ. ಜಗತ್ತಿನ ವಸ್ತುಗಳು ಯಾವ ಆನಂದ ಸ್ವರೂಪ ಅಂದಿಲ್ಲ. ಆನಂದವನ್ನು ಎಲ್ಲಾರು ಹೋಗಿ ಕಲ್ತು ಬಂದೇವ. ಅಮೇರಿಕಕ್ಕೆ ಹೋಗಿ ಆನಂದ ಕಲ್ತು ಬಂದಿವೆ, ಮತ್ತೇನಾರು ಕಲ್ತು ಬಂದೇವ. ನಮ್ಮ ಋಷಿ ಮುನಿಗಳು ನಮ್ಮ ಆರಾಮಿನ ನೆನಪು ಮಾಡಿ ಕೊಟ್ರೆ, ಅನುಭವ ಬೇಕಾದಂಗೆ ಅನುಭವ ತಂದು ಕೊಟ್ರು. ಅದನ್ನ ನೆನಪಿ ತಂದು ಕೊಡೋ ಕಿಮ್ಮತ್ ಆಗ್ವಲ್ ನಮ್ಗೆ, ತಂದ್ಕೊಂಡು ಇರಾಕಿ ಆಗ್ವಲ್ ನಮ್ಗೆ. ಮನಸ್ಸು ಅಥವಾ ಬುದ್ಧಿ ಸುಮ್ಮನೆ ಇದ್ದಾಗ ಆರಾಮಿನ ಸ್ವಾದ ಹತ್ತದ. ಮನಸ್ಸು ಸುಮ್ಮನೆ ಇರಿಸೋದು ಬಹಳ ಕಠಿಣ. ಅದನ್ನ ಏನ್ ಸುಮ್ಮನೆ ಇರಿಸಿರ ಆ ಸೂತ್ರ ಆಗ್ತದೆ, ಆನಂದ ಸೂತ್ರ, ಬ್ರಹ್ಮ ಸೂತ್ರ. ಸುಮ್ಮನೆ ಇರಿಸ್ಬೇಕಾದ್ರೆ ವಾಸನ ಪೂರ್ಣ ನಾಶ ಆದಾಗ ಮನಸ್ಸನ್ನು ಸುಮ್ಮನೆ ಇರ್ಸಕ್ ಒಳಗೆ ಗಂಡನ್ಯಾಗ ವಾಸನ ಇಟ್ಕೊಂಡು ಸುಮ್ಮನೆ ಕುಂಡಿರ್ತದ. ಅದು ಮತ್ತು ಚಂಚಲಾಗೋದನ್ನ ವಾಸನೆಗೆ ಬೆನ್ನು ಹತ್ತಿ ಹವಸುಗಳು ಪೂರ್ಣ ವಾಸನ ನಾಶ ಆದಾಗ ಮನಸ್ಸು ನಿಶ್ಚಲಕ್ಕೆ. ಅದು ಬಹಳ ಕಠಿಣ. ಅದು ಅದೊಂದು ವಾಸನ ಎಲ್ಲ ಬಿಟ್ಟೇನೇನು ವಾಸನ, ಸುಮ್ಮನೆ ಅದೇನೇನು ವಾಸನ, ಅದು ಬಹಳ ಕಠಿಣ. ಅದು ಏನ್ ಮನುಷ್ಯನೊಳಗಿನ ಎಲ್ಲ ಕಾಮನೆಗಳನ್ನೆಲ್ಲ ಕೈ ಬಿಟ್ಟಾಗ ಸ್ಥಿತ ಪ್ರಜ್ಞೆ ಸ್ಥಿತಿ ಬರ್ತದೆ. ಹೌದು. ಪ್ರಜಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮನ ತುಷ್ಟ ಸ್ಥಿತ ಪ್ರಜ್ಞಸ್ತಲೋಚ್ಯತೆ. ಎಲ್ಲ ಕಾಮನೆಗಳನ್ನ ಬಯಕೆಗಳನ್ನೆಲ್ಲ ಹೊಡೆದಾಗ ಅಂತಃಕರಣ ಸ್ವಚ್ಛ ಮಾಡ್ಕೊಂಡು ಆತ್ಮಭಾವದಲ್ಲಿ ಯಾರ ಮನಸ್ಸು ನೆಲೆಯಾಗಿ ನಿಲ್ತೈತೆ ಅವನಿಗೆ ಸ್ಥಿತ ಪ್ರಜ್ಞಾ ಅಂತ. ಏನ್ ಬೇಕಾದಷ್ಟು ತಿರುಗಾಡಿದ್ರು ಕಟ್ಟ ಕಡೆಗೆ ನೀ ಎಲ್ಲಿ ಬರುದು, ನಿನ್ನ ಮೂಲ ಸ್ಥಾನಕ್ಕನ ಬರುದು. ನಿಮ್ಮ ಮನೆಗೆ ಹೋದಾಗ ನಿಮ್ಗೆ ಆರಾಮ ನೋಡಿ.
ಹಂಗಾರೆ ನಿಮ್ಮ ಮನಿ ಯಾವ್ದಿದ್ರೆ ಯಾವ್ದು ನಿಮ್ಮ ಮನಿ ಇದ್ರೆ ಈ ಶರೀರ ಇರುವ ಮನಿ ನಿನ್ನ ಮನಿ ಅಲ್ಲ. ಅದು ಕರ್ಮಕ್ಕೆ ಅನುಸಾರವಾಗಿ ಅದು ಬಂದದ್ದು. ಈ ಶರೀರನೂ ನಿನ್ನ ಮನಿ ಅಲ್ಲ. ಹೌದಿಲ್ಲ? ಅದನ್ನ ಬಿಟ್ಟು ಹಾಕಿ ಹಂಗಾದ್ರೆ ನಿಮ್ಮ ಮನಿ ಅಂದ್ರೆ ಅದು ಆ ಶರೀರನ ನೀನಾದ್ರೆ ಅದನ್ಯಾಕೆ ಬಿಟ್ಟು ಹೋಕ್ಕಿ? ಅದು ನೀನಲ್ಲ. ಬಿಡಲಿಕ್ಕೆ ಬಾರದ್ದು ಯಾವುದೈತಿ ಅದ ನಿನ್ನ ಮನಿ. ನಿನ್ನ ಬಿಟ್ಟು ನಿನಗೆ ಇರಕ್ಕಾಗೋದು. ಹೌದಿಲ್ಲ? ನೀ ಎಲ್ಲದನ್ನೆಲ್ಲ ಬಿಟ್ಟು ಬಂದಿಲ್ಲ. ನಿನ್ನ ಬಿಟ್ಟು ನಿನಗೆ ಇರಕ್ಕಾಗೋದಿಲ್ಲ. ಅರುವನ್ನು ಬಿಟ್ಟು ಇರಾಕೆ ಎಂದೂ ಬರೋದಿಲ್ಲ. ಅರುವಲ್ಲದ್ದು ಅಲ್ಲ ಜಡವನ್ನು ಬಿಡಾಕ್ ಬರ್ತೈತಿ. ನಿನಗೆ ಗಣ್ಯವಾದದ್ದೆಲ್ಲ ಜಡ ಅದು. ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ವ, ಅಹಂಕಾರ ಇವೆಲ್ಲ ನಿನಗೆ ವಿಷಯವಾದ ಕಥದಿಂದ ಅವೆಲ್ಲ ಜಡ ಅದಿ. ನೀನು ಅವನು ಬಿಟ್ಟಿರಕ್ ಬರ್ತೈತಿ. ಅವುಗಳನ್ನ ಹಿಡ್ಕೊಂಡಾಗ ನಿನಗೆ ಸಮಾಧಾನ ಎಲ್ಲೈತಿ ನೋಡಿ. ಅವಳು ಸಂಬಂಧ ತಪ್ಪಿದಾಗ ಆರಾಮಿನ ಅನುಭವ ಆಗೈತಿ ನಿನಗೆ. ಸದ್ದ ಅದ್ರ ಸಂಬಂಧ ತಪ್ಪಿಸುವ ಸದ್ದ ಅನುಭವ ಬರ್ತದೆ. ಇನ್ನು ನಮ್ಮ ಮನೆಗೆ ನಮ್ಮ ಊರಿಗೆ ಬರುದಾಗೋದು ನಮ್ಗೆ. ಎಲ್ಲಿ ತನಕ ಇರೋರು ನಿಮ್ಮ ಮಂದಿ ಮನೆಯಾಗ ಮಂದಿ ಊರವ್ರು? ಇನ್ನೊಬ್ಬರ ಮನೆಗೆ ಇನ್ನೊಬ್ಬರಿಗೆ ಇನ್ನೊಂದು ಊರಿಗೆ ಹೋದಾಗ ಯಾವಾಗ ನಮ್ಮ ಊರಿಗೆ ನಮ್ಮ ಮನೆಗೆ ಹೋದೆ ನನ್ನ ಹೊಟ್ಟೆಬೇನೆ ಹತ್ತೈತಿ ನೋಡು. ಯಾವಾಗ ಹೋದೇನಪ್ಪ ಇನ್ನು ನಮ್ಮ ಊರಿಗೆ ನಾನು ಹಂಗೆ ಹತ್ಬೇಕಿದ್ರು. ಎಂದು ಹೋದೇನಪ್ಪ ನಮ್ಮ ನಿಜವಾದ ಇರುವಿನ ಸ್ಥಿತಿಯನ್ನು ಎಂದು ಹೊಂದ್ಕೊಂಡಿದ್ದೇನು ಅಂತ ಉತ್ಕಟ ಇಚ್ಛಾ ಇದ್ರೆ ಆಕತಿ. ಏನದ ಶರೀರ ನಮ್ಮ ಮನೆ ಅಲ್ಲ ಅಲ್ಲಿದೆ. ಅನೇಕ ನಮ್ಮ ಮನೆ ಹುಳುಗಳ ಪೈಕಿ ಇದು ಒಂದು ಹುಳಾನ ಅಲ್ಲ. ಈ ಹುಳಕ್ಕ ತನ್ನ ಮನೆ ಅಂತ ತಿಳ್ಕೊಂಡಾನ ಜೀವ. ನಿನ್ನ ಆರಾಮನ್ನ ನೀನ ಕಳ್ಕೊಂಡಂಗಾಗೈತೆ. ಆದ ಕಾರಣ ತಿರುಗಿ ನೀನ ಅದನ್ನ ಶೋಧ ಮಾಡಿ ಅದನ್ನ ಪಡ್ಕೋಬೇಕಾಗಿದೆ. ಇದ್ದ ಸಮಾಧಾನ ನೀನೇ ಕಳ್ಕೊಂಡಿ. ನಿನ್ನಲ್ಲಿ ಇದ್ದದ್ದು ನಿನ್ನ ಅಜ್ಞಾನದಿಂದ ನೀನಲ್ಲದ ನೀನು ತಿಳ್ಕೊಂಡು ದುಃಖ ಪಡ್ಲಿಕ್ಕತ್ತಿ. ಯಥಾರ್ಥ ಜ್ಞಾನ ನೀ ಯಾರದು ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ. ಅಹಂಕಾರ ಪೂರ್ಣ ಲಯ ಹೊಂದದ ಅನುಭವದ ಮರ್ಮ. ಪೂರ್ಣ ನಾಶ ಆಗ್ಬೇಕು ಅಹಂಕಾರ. ಪುನಃ ಉದಯ ಆಗ್ಬಾರ್ದು. ಅಮ್ಮಿನ ಉದಯ. ಅದು ನಿನ್ನ ಉದಯ ಅಲ್ಲ. ಅದು ಅಹಂಕಾರದ ಉದಯ ಆದ ದುಃಖ ಶುರುವಾತ. ನಿಜವಾಗಿ ವಿಷಯ ದೋಷ ದರ್ಶನ ಆಗದ ಹೊರತಾಗಿ ಆ ಇರುವಿನ ಕಡೆ ಸ್ವಾದ ಹತ್ತುವುದೇ ಇಲ್ಲ. ವಿಷಯದಿಂದ ವಿಮುಖ ಆಗ್ಬೇಕಲ್ಲ. ಆದ್ರೆ ದೋಷ ದರ್ಶನ ಆಗ್ಬೇಕು ನಮ್ಗೆ. ಹೌದಿಲ್ಲ? ಅದನ್ನ ಹೊಳ್ಳೆ ನೋಡುದಿಲ್ಲ ಅವನು. ಅದ್ರ ದೋಷವನ್ನು ಕಂಡವ ಹೊಳ್ಳೆ ನೋಡುದಿಲ್ಲ. ಇನ್ನ ಸಿಗ್ತೈತಿ ಅನ್ನೋ ಬುದ್ಧಿ ಐತಿ ನಮ್ಗೆ. ಅದಕ್ಕೆ ಒಳ್ಳೆ ಹೆಣಿಕೆ ಆಗ್ತಿದ್ರೆ ಏನ್ ವಿಷಯಾದಿಗಳ ತಾಳ್ಮೆ ಮಾಡಿ ವಿಷಯಾದಿಗಳಿಂದ ಸುಖಿ ಆಗ್ಬೇಕಂತ ಹೊರಟ್ರೆ ಈ ಎಷ್ಟು ಜನ್ಮಕ್ಕೂ ಕೆಲಸ ಆಗುದಿಲ್ಲ. ಹಂಗ ತಿರುಗುದ ವಿಷಯಾದಿಗಳು ಬೆಣ್ಣೈತಿ. ಜ್ಞಾನ ಏನದ ನೋಡಿದ ವಾಸನಾತ್ಯದಿಂದ ಬರುವುದಲ್ಲ. ಇದು ಸ್ವಯಂ ಸಿದ್ಧವಾದದ್ದು. ಸ್ವಂತ ಪ್ರಯತ್ನದ ಫಲ ಇದು. ಏನ್ ಅಧ್ಯಾತ್ಮ ಸತ್ತಾ ಕುಂತ್ಕೊಂಡ್ರೆ ಮಾನವನಿಗೆ ಅಷ್ಟೇ ಯಾಕೆ ರಾಕ್ಷಸಿ ಪಿಸಾಚಿ ದೇವಾನ ದೇವತೆಗಳು ಸುಧಾ ಕಲ್ಯಾಣಕ್ಕೆ ಇದಕ್ಕೆ ಹೊಂದ್ಕೊಂಡ್ರೆ ಮಾನವ ಅಷ್ಟೇ ಯಾಕೆ ಅವಕ್ಕೂ ಸುಧಾ ಬೇಕಾಗೈತಿ. ಇದಕ್ಕೆ ಹೊಂದ್ಕೊಂಡ್ರೆ ಅಂದ್ರೆ ಅವಕ್ಕೂ ಒಳ್ಳೆ ಮಾರ್ಗ ಸಿಗ್ತೈತಿ. ನಿನ್ನ ಕಲ್ಯಾಣ ನೀವ್ ಮಾಡ್ಕೊಂಡೆ ಅಂದ್ರೆ ನಿನ್ನಿಂದ ಇಡೀ ಜಗತ್ತಿಗೆ ಕಲ್ಯಾಣ ಆಗ್ತೈತಿ. ಮೊದಲ ಕೆಲಸ ಮಾಡ್ಕೊ. ರಾಮರಾಜ್ಯ ಆಗ್ಬೇಕಾದ್ರೆ ನೀನು ರಾಮನ ಸಮಾಧಿ ಪಡೆದು ಉತ್ಥಾನಾಗಿ ರಾಜಕಾರಭಾರ ಮಾಡಿದಾಗ ರಾಮರಾಜ್ಯ ಆಗ್ತದೆ. ನಿವಳ ಅಧ್ಯಾತ್ಮ ಇರ್ಬೇಕು. ಅಧ್ಯಾತ್ಮ ಹೆಸರಿನ ಮ್ಯಾಗ ಏನ್ ಕಿನಾರ ಮಾಡಿ ನಿಜವಾದ ಅಧ್ಯಾತ್ಮವನ್ನು ಮರ್ತು ಬಿಟ್ಟೇವ್ ನಾವೆಲ್ಲರೂ. ಎಲ್ಲಿ ಐತಿಪ್ಪ ಅನ್ನೋದು ಗೊತ್ತಾಗ್ಬೋದು. ಅಂದಾಗ ಜನರಿಗೆ ಕಲ್ಯಾಣ.
ಏನ್ ನಿವ್ವಳ ಅಧ್ಯಾತ್ಮ ವಿಚಾರ ನಮ್ಗೆ ಹತ್ತಿ ಅಂದ್ರೆ ಅವಾಗ ಅವನಿಗೆ ಕಲ್ಯಾಣ ಆಕೈತಿ. ಸಿಗಬೇಕಲ್ಲ ನಿವ್ವಳ ಅದರ ಅನುಭವ ಹೇಳೋರು ಯಾರು ಸಿಗ್ಬೇಕು? ಬಾಳೆದಿಂದ ಸುಖಿ ಆದವ್ರು ಕಾಣಿ ಸುಮಾರಿ ತೆಗಿ ನೋಡು, ಎಷ್ಟು ಮಂದಿ ಸಿಗ್ತಾರ? ಇತಿಹಾಸದೊಳಗೆ ಇಲ್ಲ, ಒಂದು ಸಿಗುದಿಲ್ಲ. ನಾವು ಬಾಳೆದಿಂದ ಸುಖ ಹೊಂದಿದೀವಿ ಅನ್ನೋರು ಒಬ್ರು ಇಲ್ಲ. ಅದ್ರ ಬದಲಾಗಿ ಧನುವ ಹೊಂದಿದೀವಿ ಅಂತ ಏನ್? ಒಬ್ಬರ ಶರೀರ ಭೋಗ ಮತ್ತೊಬ್ಬರಿಗೆ ಕಸಗೊಳಕ್ ಬರ್ತದೇನ್ರಿ? ಆನಂದ ದೃಶ್ಯ ಐತೋ ಏನ ದೃಶ್ಯಕ್ಕೆ ವಿಲಕ್ಷಣವಾಗಿ ಐತೋ? ಅದು ದೃಶ್ಯದೊಳಗೆ ಹುಡುಕಿದ್ರೆ ಸಿಗ್ತದೇನಲ್ಲ? ಭಾರತ ವಿಷಯ ಪ್ರಧಾನ ರಾಷ್ಟ್ರ, ಜ್ಞಾನ ಪ್ರಧಾನ ರಾಷ್ಟ್ರ. ಇದು ಎತ್ಲಾಗ ಹೊಂಟಿರಿ ನೋಡ್ಕೂರಿ. ಹೆಸರಿಗೆ ನಾವು ಭಾರತದವ್ರು ಅಂತೀವಿ. ಭಾರತದವರಾದ್ರೆ ಅದರ ಬಗ್ಗೆ ಅದನ್ನು ಹೊಂದುವ ಪ್ರಯತ್ನ ಮಾಡ್ಬೇಕಿಲ್ಲ? ಜ್ಞಾನ ಪಡಿಬೇಕನ್ನೋ ಪ್ರಯತ್ನದೊಳಗೆ ತೊಡಬೇಕಿಲ್ಲ? ನೀನ ತಪ್ಪು ತಿಳುವಳಿಕೆಯಿಂದ ನಿನ್ನ ಕರ್ಮದ ಫಲ ನೀನ ಉಣ್ಬೇಕಾಗೈತಿ. ಏನಾರ ಮಾಡಿದೆ ಅಂದ್ರೆ ಕಸಕಿನ ಜಾತಿ ಕುಲಗಳನ್ನ ನೀವ ಕಲ್ಪಿಸ್ಕೊಂಡಿರಿ. ನಿಮ್ಮ ಕಾಮನ ಕೈಯಾಗಿ ನಿಮ್ಮ ಜಾತಿ ಕುಲ ಉಳಿತಾವನು? ಏನು ನೋಡೋದಿಲ್ರಿ, ಜಾತಿನೂ ನೋಡೋದಿಲ್ಲ, ಯಾವ ಕುಲ ನೋಡ, ಕಾಮನ ಒಳಗದ ಒಳಗೆ ಹೊಕ್ತ ಅಂದ್ರೆ ಕಾಮ ಏನು ನಿನ್ನ ತಲೆ ಕೆಡಿಸ್ಬಿಡ್ತೈತೆ ಅದು. ಇಂದ್ರಿಯ ವ್ಯಾಪಾರ ನೀವು ಸುಖ ಕೊಡ್ತೈತಿ ನಾವು ಕೊಟ್ಟಿದ್ರ ಅದರಿಂದ ದನು ಆರಿಸ್ಕೋಬೇಕಾಗಿತ್ತು, ಬೇಸರ ಆಗಬಾರ್ದಾಗಿತ್ತು ನಿನಗೆ. ಅದರಿಂದ ಏನಾಕೈತಿ ನೋಡ್ಕೊ, ಬೇಸರಿಕಿನ್ನ ಹೊಂತಿಲ್ಲ ಮತ್ತು ಅದನ್ನ ಬೇಡ್ತೀವಿ. ಎರಡನೇದವ್ರ ಪುರಾಣ ಕೇಳ್ಕೊಂತ ಹೊಂಟಿ ಅಂದ್ರೆ ಈ ಆ ವಿಷಯನ ನೀನು ಕಳ್ಕೊಂಡ್ಬಿಡ್ತೀನಿ. ನಿಮ್ಮ ಪುರಾಣ ನೀವು ನೋಡ್ಕೋರಿ, ಸತ್ತವ್ರ ಪುರಾಣ ತಗೊಂಡು ಏನ್ ಮಾಡ್ತೀರಿ ಅಂತ. ಹೌದಿಲ್ಲ? ನಾನು ಯಾರಿದ್ದೇನೆ ಅನ್ನೋದು ಖಾತ್ರಿ ಆಗಿ ತಾನೇ ತಾನಾಗಿ ಉಳ್ಕೋ ಮಠ ನಿತ್ಯದನ್ನು ಬಿಡಬಾರ್ದು. ಕೇಳುವುದು ಹೇಳುವುದು ಅಭ್ಯಾಸ ನೀವು ನಡಿಬೇಕು ನೋಡಿ. ನಮ್ಮ ನಿಜವಾದ ಆನಂದಮಯವಾದ ಇರುವಿನ ಬಗ್ಗೆ ಹೇಳೋರು ಬಹಳ ವಿರಳ. ಯಥಾರ್ಥವಾಗಿ ಅದರ ಅನುಭವ ತಂದು ಕೊಡೋರು ಬ್ರಹ್ಮನಿಷ್ಠ ಸದ್ಗುರು ಒಬ್ನ. ಎಲ್ಲರೂ ಇದ್ದದ್ದನ್ನು ಇಲ್ಲದನ್ನು ಕಲ್ಪಿಸ್ಕೊಂಡು ಅಲ್ಲಿ ಒಬ್ಬ ಮದಾನ, ಅವ್ ಕಳಿಸ್ಯಾನ, ಅವ್ ಮಾಡ್ಯಾನ, ಇವನ್ನೆಲ್ಲ ದೇವ್ರು ಮಾಡ್ಯಾನ ಅನ್ನೋ ಭಾವ ತಲೆಯಾಗ ಗಟ್ಟಿ. ಅದನ್ನ ಹೇಳ್ತಾರೆ ಎಲ್ಲರೂ. ಹೌದು, ದೇವ್ರ ಇಲ್ಲ, ದೇವ್ರು ಮಾಡ್ಯಾನ. ಎಲ್ಲಿ ಕುಂತು ಮಾಡ್ಯಾನ ನೋಡಿ, ನಾವು ಮಾಡಿದ್ದು ನೋಡಿ ಮಾಡ್ಕೊಂಡು ಕುಂತೀನಿ. ಮಾಡ್ಕೊಂಡು ಕುಂತ್ರ ಯಥಾರ್ಥ ಜ್ಞಾನ ನಾವು ಕಲ್ಪಿಸ್ಕೊಂಡದ್ದು. ಇರುವಿನ ಬಗ್ಗೆ ನೆನಪಿತ್ತು ಅನ್ಕೊಳ್ಳೋರು ಇಲ್ಲಿದ್ದಾರೆ. ಎಲ್ಲರೂ ಪುರಾಣ ಕೀರ್ತನ ಹೇಳ್ಕೊಂತ ದೊಡ್ಡಾಟ 10,000 ಅದ. ಅಧ್ಯಾತ್ಮ ಕ್ಷೇತ್ರದಲ್ಲಿ ಕೀರ್ತನ, ಜಾತ್ರೆ, ಆಡಂಬರಾದಿಗಳು ಶುರು ಮಾಡಿದ್ದ ಒಂದು ದೊಡ್ಡ ಪಾಪ, ಅದು ಒಂದು ದೊಡ್ಡ ಅಪರಾಧ. ಅಧ್ಯಾತ್ಮ ಕ್ಷೇತ್ರದೊಳಗೆ ಬರಬಾರ್ದು. ಆಡೋದು, ಬಾರಿಸೋದು ಇವೆಲ್ಲ ಎದ ಸಂಬಂಧ? ಮಂದಿ ಕೂಡ್ಸಾಕೋದಿಲ್ಲ. ಮಂದಿ ಕೂಡಿಸಿ ಏನ್ ಮಾಡೋ? ಸಂಕಟ ಹೋಗ್ತಾವ ನೀನು. ಅವನ್ನೆಲ್ಲ ರಂಜನೆ ಮಾಡ್ಕೋತ ಕೂತ ಇದಕ್ಕೆ ಅನುಕೂಲ ಆಕೈತಿ ಏನು ಪ್ರತಿಕೂಲ ಆಕೈತಿ? ಅದು ಅಧ್ಯಾತ್ಮ ಸಾಧನೆಗೆ ಜಪ ತಪ ಪೂಜೆ ಎಲ್ಲವೂ ನೋಡ್ಕೋದು, ಕಲ್ಲವು ನೋಡ್ಕೋದು, ಕರಿವು ನೋಡ್ಕೋದು, ಇವೆಲ್ಲ ನಮ್ಗ ಸುಖ ಕೊಡ್ತೈತಿ ಅಂತ ಮಾಡ್ತೀರಿ. ಆದ್ರೆ ಅದರಿಂದ ಹಿತ ಆಗೈತೇನ ಅಂತ ಕೇಳಿದ್ರೆ ಯಾರಿಗೆ ಹಿತ ಆಗೈತಿ? ಯಾವುದೇ ಕರ್ಮ ನೀ ಮಾಡಿದ್ರು ಆ ಕರ್ಮದ ಫಲ ಏನು ಅನ್ನೋದು ವಿಚಾರ ಮಾಡ್ಬೇಕಿಲ್ಲ. ಹಂಗೆ ಕಣ್ಣು ಮುಚ್ಕೊಂಡು ಅವ್ರು ಮಾಡ್ತಾರಂತ ನೀನು ಮಾಡಿದ. ಕುರಿ ಕಂಡು ಕುರಿ ಬ್ಯಾ ಅಂತ ಅವ್ರು ಮಾಡ್ತಾರಂತ ನೀನು ಮಾಡಿ, ಅವ್ರಿಗೆ ಏನಾಗೈತಿ ನೋಡ್ಕೊಂಡು ನಿನಗೂ ಅದ ಆಕೈತಿ.
ರಾಮಕೃಷ್ಣ ಪರಮಹಂಸ ದೇವಿ ಪೂಜೆ ಮಾಡಿ ಮಾಡಿ ಒದರಿ ಸಾಕಾಗಿ ಕೈ ಬಿಟ್ಟವು. ಕೈ ಬಿಟ್ಟು ಹೊರಗೆ ಬಂದ ತೋತಾಪುರಿ ಹೊರಗೆ ಬಂದ. ಅವಾಗ ತೋತಾಪುರಿ ಭಾವ ಸರಿಯಾದ ಮಾರ್ಗದರ್ಶನ ಮಾಡಿ ಏನ್ ಅವಾಗ ನಮಗ ಅದ್ರ ಇದು ಸಿಕ್ತು. ಏನ್ ಮುಗ್ಧ ಏನು ಪಾಪ ಗೊತ್ತಿದ್ದಿಲ್ಲ ನಮ್ಗೆ. ಹಂಗೆ ದುಷ್ಟ ಇದು ಭಾವ ಇಲ್ಲ ಒಗ್ರಿ ಸಾತ್ವಿಕ ಹೃದಯ. ಏನ್ ಸ್ವಚ್ಛ ಐತಿ. ಇದ್ರ ಮಾರ್ಗದರ್ಶನ ಇಲ್ಲ ಅಲ್ಲಿ ಏನು. ಹೌದು. ವಿಷಯದಿಂದ ಸುಖ ಸಿಗ್ತೈತೋ ಇಲ್ಲ ಅನ್ನೋದು ಹೊಳದಾಗಲ್ಲ ಪಾರಮಾರ್ಥ ಹತ್ತದು. ಒಳಗದನ್ನ ಗಂಟೆನಾಗ ಇಟ್ಕೊಂಡು ಬಾಳೆ ಆಸಕ್ತಿ ಇಟ್ಕೊಂಡು ನಾನು ಪಾರಮಾರ್ಥ ಮಾಡ್ತೇನೆ. ಮನ್ಯಾಗ ಓದುದು ಕೇಳುದು ನಾವು ಮಾಡ್ತೇವೆ ಹೊಡ್ರಿ ಮಾಡಿ ಮತ್ತೆ ಆಸಕ್ತಿ ಅದ್ರಾಗ ಐತಿ ನೋಡ್ಕೊ. ಬಾಳೆದಾಗ ಆಸಕ್ತಿ ಐತಿ. ಎಲ್ಲಾ ಪುಸ್ತಕ ಭಗವದ್ಗೀತಾ ಶ್ರುತಿ ಎಲ್ಲಾ ಜಗಲಿಗೆ ಕುಂತಾವು. ಓದುದು ಹಂಗಾಗಿ ಓದುದು ಇಡುದು ಮತ್ತೆ ಕಾಪಾಡಪ್ಪ ಅದನ್ನ ಕೂಡಿ. ಹೌದು, ಅದನ್ನ ಮಾಡ್ತೇವಿ. ಯಾರು ಅದನ್ನ ಮಾಡೋರು? ಅದರ ಮರ್ಮವನ್ನು ತಿಳಿಯವ್ರು. ಏನೈತಿ ತಿಳ್ಕೊಂಡು ಅದ್ರಂಗ ಉಳ್ಕೊಳಕ್ ನಾವಿಲ್ಲ. ಇಷ್ಟ ಕೈ ಮುಗಿದ್ರೆ ಹೋಗ್ಬಿಡ್ತೈತೆ ಅಂತ. ಯಾಕ್ರಿ? ನಮಸ್ಕಾರ ಮಾಡಿದ್ರೆ ದೋಷ ಹೋಗ್ಬಿಡ್ತೈತಿ. ನಾವು ಇಷ್ಟ ಗೊತ್ತೈತ್ರಿ ನಮಗೇನು ಬೇಡ ನಮ್ಗಂತ. ಹಾ, ಹೌದು. ಮತ್ತೆ ಏನ್ ಮಾಡೋದು? ಅವ್ ಧೂಳ ಹಿಡಿದು ಹೋಗ್ಯಾವ ಎಲ್ಲ ಪುಸ್ತಕಗಳೆಲ್ಲ. ಅದ್ರಾಗ ಈ ಮೊಬೈಲ್ ಬಂದಿಂದ ಅಂತೀ ಅವಕರು ಇದ ಹೋಗ್ಬಿಡುತ್ತೆ. ಪುಸ್ತಕ ತೆಗೆದ್ ನೋಡಾಕ ಇಲ್ಲ ಅವ್ನು ಯಾರು. ಹೌದು, ಎಲ್ಲಾರು ನೋಡ್ರಿ ಮೊಬೈಲ್ದಾಗ ತೆಗಿತಾರೆ. ಎಲ್ಲಾರು ಅವ್ರ ಅದ್ರಲ್ಲಿ ಮತ್ತೆ ಇಡೀ ಜಗತ್ತೆಲ್ಲ ಮುಳುಗಿ ಬಿಟ್ಟೈತಿ ಅದ್ರಾಗ. ಅದಕ್ಕೆ ಅವಾಗ ತೋತಾಪುರಿ ಭಾವ ಹಿಂಗೈತಿ ಅಂತ ಉಪದೇಶ ಮಾಡಿದ್ರು. ಅವನೇನು ಪುಣ್ಯ ಮಾರ್ಗದರ್ಶನಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗ್ತೇವೆ. ವಿಷಯದಿಂದ ಸುಖ ಸಿಗ್ತೈತೋ ಇಲ್ಲೋ ಅನ್ನೋದು ಹೊಳದ್ರೆ ಪಾರಮಾರ್ಥದ. ಏನ್ ನರಗುಂದ ಅಜ್ಜಪ್ಪ, ಮುಳುಗುಂದ ಮಹಾಂತೇಶ, ದತ್ವಾಡ ಬಾಬಾ ಗೌಡ್ರು ಇವರೆಲ್ಲ ಬಾಲ್ ಲೀಲಾದವ್ರಿದ್ರು. ಏನ್ ಸಣ್ಣ ಹುಡುಗರು ಹಂಗ ವರ್ತನ ಆಯ್ತು. ಏನ್ ಗುಂಡ ಆಡುದು, ಸಣ್ಣ ಮಕ್ಳು ಹೆಂಗದ ಜರದ್ ತೆಪ್ಪಿಗೆ ಹಾಕೋತಿದ್ರಲ್ಲ ಅವಾಗ. ಆ ದತ್ವಾಡ ಬಾಬಾ ಗೌಡ್ರು ಜರದ್ ತೆಪ್ಪಿಗೆ ಹಾಕೊಂಡು ಅಡ್ಡಾಡ್ತಿದ್ರು. ಸಣ್ಣ ಹುಡುಗರು ಅಡ್ಡಾಡ್ತಾರಲ್ಲ ಜರದ್ ತೆಪ್ಪಿಗೆ. ಮೊದಲಿದ್ವು ಅವು, ನಮ್ಗೆಲ್ಲ ಗೊತ್ತೈತಿ ಜರ ತೆಪ್ಪಿಗೆ. ನಾವು ಅವಾಗ ಅದೊಂದು ಜರ ತೆಪ್ಪಿಗೆ ಅಂತ ಸಣ್ಣ ಹುಡುಗರಿಗೆ ಅದೊಂದು ಹಾಕ್ತಿದ್ರು ಜರ ತೆಪ್ಪಿಗೆ. ಹ್ಞೂ ರೀ, ಅವ್ನು ದೊಡ್ಡವ್ರು ಹೋದ್ರು ಸಣ್ಣ ಹುಡುಗರು ಹಂಗ. ನಾನೇ ಸಚ್ಚಿದಾನಂದ ಸ್ವರೂಪನಿದ್ದೇನೆನ್ನುವಂತ ಉಪನಿಷದ್ ವಾಕ್ಯವನ್ನು ಅನುಭವ ಬರುವಂಗ ಅನುಭವಿಗಳ ಮುಖಾಂತರ ಕೇಳಿ ತಿಳ್ಕೋದು ಕನಸಿರವಣಂತ. ಸಿಗಬೇಕಲ್ಲ ನಿನಗಂತವ್ರು ಅನುಭವಗಳು. ಈ ಶಾಸ್ತ್ರ ಹೇಳೋರು ಬಾಳ್ ಮಂದಿ ಅದಾರ. ಅನುಭವಿಗಳ ಮುಖಾಂತರ ಕೇಳ್ಬೇಕಲ್ಲ ಅದನ್ನ. ಇಡೀ ವಿಶ್ವವೆಲ್ಲ ಕಾಮನ್ ಕೈಯಾಗ ಸಿಕ್ಕ ಒದ್ಯಾಡಕತ್ತೈತಿ ನೋಡಿ. ಎಲ್ಲರೂ ಅದ್ರಾಗ ಸಿಕ್ಕೊಂಡು ಕಾಮನ್ ಗುಲಾಮಗಿರಿಗಳು ಸಿಕ್ಕೊಂಡು ಒದ್ಯಾಡ್ಲಿಕ್ಕೆ. ಅದರಿಂದ ಕಡೆಕಾಗುವುದು ಯಾವಾಗ? ಏನ್ ಮಹಾತ್ಮರ ಶರೀರ ಭಾವ ಬಿಟ್ಟದ್ದು ಇನ್ನೊಬ್ಬರಿಗೆ ಗೊತ್ತಾಗುದಿಲ್ಲ. ಏನ್ ಗೊತ್ತಾಗಲಂಗ ಬಿಟ್ಬಿಡ್ತಾರೆ. ಶರೀರ ಸಂಬಂಧ ತಪ್ಪಿಸ್ಕೊಂಡ್ಬಿಡ್ತಾರೆ. ಏನ್ ಅವ್ರು ಮೊದಲ ರೂಢಿ ಆಗಿರ್ತೈತಿ ಅವ್ರಿಗೆ. ಏನ್ ಮೊದಲ ಅದನ್ನ ಹಿಂದಗಡೆ ಬಿಡುವುದೇನು ದೊಡ್ಡ ಕೆಲಸ. ಅವ್ರು ಯಾವಾಗ ಹೋಗಿ ಇಚ್ಛಾ ಮಾಡಿರೋದ್ರ ಸಂಬಂಧ ತಪ್ಪಿಸ್ಕೊಂಡಿರ್ತಾರೆ. ಏನ್ ಯಾವ ಮಂದಿಗೆ ಇನ್ನೊಬ್ರಿಗೆ ಗೊತ್ತಾಗ್ತದ ಇಲ್ಲ. ಕೊಟ್ಟಿ ಯಾವ್ದೈತಿ ಅದನ್ನ ಕೈ ಬಿಡು, ಸತ್ಯ ಯಾವ್ದೈತಿ ಅದನ್ನ ಹಿಡ್ಕೊ.
ಮಹಾತ್ಮನ ಸನ್ನಿಧಿಯಲ್ಲಿ ಇದ್ಕೊಂಡು ಬರೇ ವಿಷಯಗಳ ದಶೆಯಿಂದ ಬಡದಾಡ್ತಿರ್ತಾರೆ. ಜ್ಞಾನ ಸ್ಥಿತಿ ಅವ್ರಿಗೇನು ಗೊತ್ತಿರ್ತೈತಿ? ಈ ಶರೀರ ಜೀವಂತ ಇರುವಾಗಲೇ ಜ್ಞಾನಿ ಜೀವಭಾವವನ್ನು ನಾಶ ಮಾಡ್ಕೊಂಡಿರ್ತಾನ. ಕರ್ತೃತ್ವ ಹೋಗ್ತೃತ್ವ ನಾನು ಮಾಡವ ನಾನು ಉಣ್ಣವನು ಭಾವ ಇರುವುದು. ಯಾವ್ದಾರ ಮಾಡಿದ್ದೈತಿ ಯಾವ್ದಾರ ಉಂಟಿದ್ದು ಸಂಬಂಧ ಎಲ್ಲ ತಪ್ಪಿಸ್ಕೊತಾರೆ. ದೇವಾಣ ದೇವತೆಗಳಿಗೆ ಕೂಡ ಮಹಾತ್ಮರ ಸ್ಥಿತಿ ತಿಳಿಯಕ್ಕಾಗೋದಿಲ್ಲ. ಅಲ್ಲಿ ನರಕುರಿಗಳಿಗೆ ಏನ್ ಗೊತ್ತಾಗ್ಬೇಕಂತ ತಿಳಿಯುವುದೇ ಶಿವ ಶರಣರ ಮಹಿಮೆ ಪರಿಪಾಪದ ನರಕುರಿಗಳಿಗೆ ಈ ತಿಳಿವು. ನಿದ್ರೆ ಎದುರಿಗಿನ ಯಾವ ವಿಷಯದ ಸುಖ ಸರಿ ಹೋಗುದಿಲ್ಲ. ನೀವು ಇನ್ನು ಸಮಾಧಿ ಹೊಂದಿದ ಅದರ ಸುಖಕ್ಕೆ ಇದೇನು ಸರಿ ಆಗ್ಬೇಕ್ರಿ? ಸಮಾಧಿ ಸುಖಕ್ಕೆ ಭಾರತದ ನಿಧಿ ಯಾವುದು? ಆತ್ಮಜ್ಞಾನ. ಅದನ್ನ ನಾವು ಪಡಿಬೇಕಾಗಿತ್ತು. ನೀವರ ಅದನ್ನ ಶೋಧ ಮಾಡಾಕವಲ್ರಿ. ಆ ಅನುಭವಗಳ ಹೇಳಿದ್ದು ಶೋಧ ಮಾಡಿಟ್ಟದ್ದು ನಂಬಾಕವಲ್ರಿ. ಈ ಭೌತಿಕ ಪದಾರ್ಥಗಳ ವಿಜ್ಞಾನದಿಂದ ಸುಖಿಗಳಾದವ್ರು ಯಾರದಾರ ಜಗತ್ನಾಗ? ಪದಾರ್ಥ ವಿಜ್ಞಾನ ನಿನ್ ಸುಖ ಕೊಡತೀನಿ. ಯಾವ ರಾಷ್ಟ್ರದವ್ರು ಸುಖಿಗಳಾಗಿರಿ ಹೇಳಿ? ಸುಮ್ಮನೆ ಭಾರತೀಯ ಋಷಿಮುನಿಗಳು ಏನ ಇದ್ದ ತೋರಿಸಿ ಹೋಗ್ಯಾರ, ಆ ಮಾರ್ಗ ಹಿಡ್ಕೊಂಡು ಸುಖದಿಂದ ಇರಾಕಲಿ. ಏನ್ ದಡ್ರವ್ರು ಯಾಕ್ರಿ? ನಾವ ಶಾನ್ಯಾರ ನೋಡ್ರಿ. ಈಗ ಸುಧಾರಿಸೇವ್ ನಾವು ಭಾಳ ಶಾನ್ಯಾರ. ಮೊದಲಿನ ಮಂದಿ ದಡ್ರವ್ರು ಏನು ಗೊತ್ತಿದ್ದಿಲ್ಲ. ಎಲ್ಲ ಗೊತ್ತಿದ್ದ ಅದ್ರ ಅಲ್ಪತೆಯನ್ನು ಮನಗಂಡ ಉದಾಸೀನ ಆದ್ರ ಅವ್ರು. ಏನ್ ಆಡಿನ ಹಾಲು ಕುರಿ ಹಾಲಿನಿಂದ ಕ್ಷಯರೋಗ ಹತ್ತತ್ವೇನ? ಚಹಾ ಕಾಫಿ ಕುಡಿಯೋದ್ರಿಂದ ಕ್ಷಯರೋಗ ಹತ್ತತ್ವ? ಗೋಕ್ಷೀರ ಭೂಲೋಕದ ಅಮೃತ ಅಂತದ. ಹೌದು. ಶರೀರವನ್ನು ಆರೋಗ್ಯವಾಗಿಟ್ಟುಕೊಂಡಾಗ ನಮ್ಮ ಸ್ವರೂಪ ಜ್ಞಾನ ಮಾಡ್ಕೊಳಿಕ್ ಬರ್ತದೆ. ಇದನ್ನ ಕೆಡಿಸಿಬಿಟ್ರೆ, ಚಟದ ಬೆನ್ನು ಹತ್ತಿ ಶರೀರ ಕೆಡಿಸ್ಕೊಂಡೆ ಅಂದ್ರೆ ಇದನ್ನ ಹೆಂಗ್ ಸಾಧಿಸ್ತೀನಿ ಅಂತ. ಅದಕ್ಕೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಶ್ರೇಷ್ಠವಾದಂತಹ ನಮ್ಮ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡ್ಕೊಳಿಕ್ಕೆ ಸಾಧನ. ಧರ್ಮ ಅಂದ್ರೆ ಎದಕ್ಕಂತಾರೆ? ಗಂಧ ಬಡ್ಕೋದು ಪಟ್ಟ ಬಡ್ಕೋದು ಧರ್ಮ ಅಲ್ಲ ದೊಡ್ಡಪ್ಪ. ನಿಜವಾದ ಧರ್ಮ ಅಂದ್ರೆ ಸಚ್ಚಿದಾನಂದ ಸ್ವರೂಪನ ನಮ್ಮ ಧರ್ಮ. ಧ್ರುಧಾರಯತಿ ಇತಿ ಧರ್ಮ ಅಂತ. ಯಾವುದು ನಮ್ಮನ್ನ ಕೀಳಾದ ಮಟ್ಟದಿಂದ ಉನ್ನತ ಮಟ್ಟಕ್ಕೆ ಒಯ್ದು ಮುಟ್ಟಿಸ್ತತಿ, ಅದಕ್ಕೆ ಧರ್ಮ ಅಂತ. ಮೊದಲು ಶರೀರ ಆರೋಗ್ಯವಾಗಿಟ್ಕೋ, ಶರೀರ ಸಂಪತ್ತು ಕಾಕೋರಿ ಅಂದಾಗ ಏನಾದ್ರು ಸಾಧಿಸಕ್ ಬರ್ತದೆ. ಆರೋಗ್ಯವೇ ಭಾಗ್ಯ ಅಂದ್ರೆ ಮನುಷ್ಯನ ಸ್ಥಿತಿನೂ ನೆಮ್ಮದಿಯಿಂದ ಇರ್ತೈತಿ. ಶರೀರ ಕೆಟ್ಟಂದ್ರೆ ಮನುಷ್ಯಗೂ ಸಮಾಧಾನ ಇರ್ತದೆ. ಶರೀರ ನಾಶ ಮಾಡ್ಕೊಳ್ಳೋಬೇಡ, ಶರೀರದ ಮ್ಯಾಗಿನ ವ್ಯಾಮೋಹ ನಾಶ ಮಾಡ್ಕೊ. ಏನ್ ಶರೀರ ಜೀವಂತ ಇದ್ದಾಗ ಇದಕ್ಕೆ ನನಗೂ ನನಗೆ ಸಂಬಂಧ ಇಲ್ಲ ಅನ್ನೋದು ಖಾತ್ರಿ ಮಾಡ್ಕೊ. ಅಂದ ಚಿಂತೆ ಕೇಳ್ತೈತಿ ನೀವು. ಮಹಾತ್ಮರು ಹೇಳಿದ ಮಾತಿನ ಕಡೆ ಯಾರಿಗೆ ಗಮನದ, ಯಾರಿಗೆ ಲಕ್ಷದ ಇಟ್ಟು ಒಮ್ಮಿಲೆ ಕಾಮನನ ಗೆದಿಕೆ ಯಾರಿಗೂ ಸಾಧ್ಯನಿಲ್ಲ. ಏನ್ ಕ್ರಮೇಣ ಸತ್ಸಂಗದೊಳಗೆ ತೊಡಗಿದಾಗ ಅದರಲ್ಲಿ ನಿನಗೆ ದೋಷ ದರ್ಶನ ಆಕೈತಿ. ಏನ್ ಅವಾಗ ವೈರಾಗ್ಯ ಉದಯ ಆಕೈತಿ. ಆ ವೈರಾಗ್ಯ ದೃಢಪಟ್ಟಾಗ ಇದ್ರ ಕಡೆ ಲಕ್ಷ್ಯ ಅದನ್ನ ಅಭ್ಯಾಸ ಮಾಡ್ಬೇಕಂತ ಹೇಳ್ತೈತೆ. ಅವಾಗ ನಿಜವಾಗಿ ಡೋಂಗಿ ಮಾಡಿದ್ರೆ ಕೆಲಸ ಆಗೋದಿಲ್ಲ. ಡೋಂಗಿ ವೈರಾಗ್ಯ ಯಮಯಾತನಿಗೆ ಒಯ್ದೈತಿ ನಿಮ್ಗೆ. ಈ ಕಡೆ ಒಲವು ಆತಂದ್ರೆ ಸತ್ಸಂಗದಾಗ ತೊಡಗಾಕ ಪ್ರೇರಣೆ ಆಕೈತಿ ನೋಡ್ರಿ.
ಬಾಳ್ಯದ ಕಡೆ ಒಲವು ಆತಂದ್ರೆ ಬರೀ ಆ ಥರದ ಹೆಸನ ಇರುತ್ತೆ ನಮ್ಗೆ. ಅಂಥವ್ರ ಸಂಘದಾಗ ಇರ್ಬೇಕನ್ಸುತ್ತೆ. ಜನ್ಮ ಜನ್ಮಾಂತರ ಮಕ್ಕಳು ಮೊಮ್ಮಕ್ಕಳು ಬಾಳೆ ತಿದ್ಕೊಂತ ಬಂದಿದೆ. ಅದನ್ನ ತಿದ್ದಕ್ಕಾಗೈತೇನೆ ಅದನ್ನ? ನಮ್ಮ ಪ್ರಾರಬ್ಧ ಕರ್ಮ ತಿದ್ದಕ್ಕಾಗಲಿ. ಹೆಂಗೈತಿ ಸುಮ್ಮನೆ ಹಂಗೆ ಊಟ ಮಾಡೋದು. ನೀ ಹಂಗ ಆಗ್ಬೇಕು ಹಿಂಗ ಆಗ್ಬೇಕು ಅಂತ ಹಾರೈಸ್ಕೊಂಡು ಕೂತ್ರ ಆಗುದಿಲ್ಲ ನಮ್ಗೆ. ನಾವು ಹೆಂಗ್ ಬೇಕಂಗೆ ಭಾವಿಸ್ಕೊಂಡು ಕನಸು ಬೀಳ್ತಾವ. ಹಂಗ ನಾವು ಮಾಡಿದ ಕರ್ಮ ಕನಸರಾಗೂ ಬೀಳ್ತಾವ. ಏನ್ ಇಲ್ಲಿ ತನಕ ಎಷ್ಟು ಕನಸು ಬಿದ್ದಾವು, ಎಷ್ಟು ಜಾಗ್ರ ಆಗಿ ಹೋಗ್ಯಾವು, ಒಂದು ಉಳಿದಿಲ್ಲ. ಈ ಎಚ್ಚರಿಕೆ ಕನಸುಗಳನ್ನೆಲ್ಲ ಸಂಕಟ ಪಡಲಿಕ್ಕೆ ಉಪಯೋಗ ಮಾಡ್ಕೊಂಡ್ರೆ, ಸುಖ ಹೊಂದಲಿಕ್ಕೆ ಉಪಯೋಗ ಮಾಡ್ಕೊಂಡ್ರೆ, ಇಷ್ಟು ಎಚ್ಚರಿಕೆಗಳನ್ನು ಕಳೆದಿವಲ್ಲ. ಒಂದರೆ ಎಚ್ಚರಿಕೆ ಒಳಗೆ ಆರಾಮ್ ಇರಕ್ ಕಲ್ತ್ಯ? ಒಂದು ಜನ್ಮದಾಗ ಇದನ್ನ ಸುಖ ಹೊಂದಲಿಕ್ಕೆ ಉಪಯೋಗ ಮಾಡ್ಕೊಂಡೇನು ಈ ಜನ್ಮನ? ಒಳಗೆ ವಿಷಯದ ವ್ಯಾಮೋಹ ಗಂಡನ್ಯಾಗ ಇಟ್ಕೊಂಡು ಹೇಳುದು ಕೇಳುದು ಮಾಡಿದ ಅನುಭವ ಬರ್ತೈತಿ. ವಿಷಯದ ವ್ಯಾಮೋಹ ಹಾರಿ ಹೊಡೆದಾಗ ಹೇಳಕ ಕೇಳಕ ಬರ್ತೈತಿ. ಅದನ್ನ ಹಾರು ಹೊಡೆದ ಕೇಳೋರು ಯಾರು? ಅದನ್ನೆಲ್ಲ ತ್ಯಾಗ ಮಾಡಿ ವಿಷಯ ಭೋಗದ ವಿಲಾಸ ಎಲ್ಲ ಕೈ ಬಿಟ್ಟಿದ್ರೆ ಅಭ್ಯಾಸದಾಗ ತೊಡಗಿದಾಗ ಇದನ್ನ ನಮಗೆ ಅನುಭವ. ಏನ್ ಪ್ರತಿಯೊಬ್ಬರು ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ ಬರ್ತದೆ ಇದನ್ನ. ಮತ್ತೆ ಆ ಜನ್ಮದಾಗೂ ಮಾಡ್ಕೊಳಿಕ್ ಅವಕಾಶನೇ ಇಲ್ಲ. ಅದಕ್ಕೆ ಇದಕ್ಕೆ ಶ್ರೇಷ್ಠ ಅಂದಾರೆ. ನರಜನ್ಮದಳು ಮಿಗಿಲುಂಟೆ ಅಂತಂದ. ಮನುಷ್ಯನ ಜನ್ಮಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ವಿಷಯದ ಸಂಪರ್ಕ ಹೋಗೋ ಬಾಕಿ ಜನ್ಮದಾಗ ಸರಳ ಮಾಡಕ್ಕೆ ಬರ್ತೈತಿ, ಸರಳ ರೀತಿಯಿಂದ ನಡೀತೈತೆ. ಈ ಮನುಷ್ಯನ ಜನ್ಮಕ್ಕೆ ಬಂದ್ಮ್ಯಾಗ ಅದನ್ನ ಮಾಡಕತ್ತೀವಿ. ಪಾರಮಾರ್ಥವನ್ನು ಬಿಟ್ಟು ಲೌಕಿಕದೊಳಗಿರೋದಂದ್ರೆ ಪಶು ಪಕ್ಷಿಗಳಾಗಿ ಹುಟ್ಟು ಚಲೋ. ಇದನ್ನೇ ಆವೇಳ ಒಬ್ಬರ ಕೈಯಾಗ ಒಬ್ಬರು ಸಿಕ್ಕುವ ಅದ್ಯಾಡುದು. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸ ಯಾವುದು ಅನ್ನೋದು ಎಷ್ಟು ಜನರಿಗೆ ಹೊಳದೈತಿ ಹೇಳ್ರಿ. ನಿಮ್ಮಿಂದ ಅರಿಸ್ಕೊಳ್ಳುವಂತ ಶರೀರನ ನೀವು ಅಂತ ತಿಳ್ಕೊಂಡು ಬೆನ್ನ ಹತ್ತಿದ. ಹಂಗಾರೆ ನೀವು ಯಾರಿದ್ರಾಗ? ಶರೀರ ನಿಮ್ಮಿಂದ ಅರಿವಿಸ್ಕೊಳ್ತೈತಿ, ನಿನಗೆ ಗಣ್ಯವಾಗೈತಿ. ನೀನು ಅರಿವಿಸ್ಕೊಳ್ಳೋ ವಸ್ತು ಅಲ್ಲದ, ಎಲ್ಲವನ್ನ ಅರಿಯಾವ ನೀನು. ಏನ್ ಅರುವ ದೇವ್ರು, ಅಲ್ಲಿಂದ ನಿನ್ನ ಅರುವ ನಿನಗೆ ದೇವ್ರು. ನೀವು ದೇವ್ರಲ್ಲ ಅನ್ನೋದನ್ನು ತೋರಿಸ್ಕೊಟ್ಟು ಹೋಗ್ರಿ ನೀವು ನನಗೆ. ಈ ಶರೀರ ಮಣ್ಣಿನ ಕಾಯಿ ಇದೆ. ಮಣ್ಣಿನ ಕಾಯಿ ಮಣ್ಣಿಗೆನ ಹೋಗುದು, ಮರಳಿ ಮಣ್ಣಿಗೆ ಅಂತಿರಲಿಲ್ಲ. ಎಲ್ಲಿಂದ ಬಂದಿತ್ತು ಪುನಃ ಅಲ್ಲಿಗೆ ಹೋಗಿ ಅವಾಗ ನಿನ್ನ ಯಾತ್ರಾ ಮುಗೀತಿಪ್ಪ ಅಂತ. ಹೌದಿಲ್ಲ? ಮರಳಿ ಮಣ್ಣಿಗೆ. ನೀವು ಏನಿದ್ದೀರಿ ಅದನ್ನು ಅನುಭವದಿಂದ ಕಾಣೋ ಕೆಲಸದ ನೋಡಿ. ಇಂದ್ರಿಯಗಳ ಮುಖಾಂತರ ನೋಡಕ್ ಬರುದಿಲ್ಲ. ಯಾವ ಇಂದ್ರಿಯಗಳಿಗೂ ಗೋಚರ ಆಗುದಿಲ್ಲ. ನಿನ್ನ ಇರು ಅನುಭವಕ್ಕೆ ಮಾತ್ರ ಗೋಚರ. ನಿನ್ನ ನಿಜವನ್ನು ನೀ ಅನುಭವ ಮಾಡಿಕೊಂಡಾಗ ನಿನಗೆ ಸಮಾಧಾನ ಇರ್ತೈತಿ. ಸಾಧು ಸತ್ಪುರುಷರ ಸಂಘ ಮಾಡಿ ಅವರು ಹೇಳಿದ್ದನ್ನ ಕೇಳು, ಶ್ರದ್ಧೆ ಇಟ್ಟು ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳು, ಮನನ ಮಾಡು. ಅವಾಗ ನಿನಗಿದ ಅನುಭವ ಬರೋಕೆ ಶುರು ಆಗ್ತೈತಿ. ಈ ಶರೀರ ನೀನದೀಪ ಅಂತ ಒಬ್ಬರ ಮಹಾತ್ಮರು ಹೇಳಿದ್ರ, ನೀ ಎಷ್ಟು ಜನ್ಮ ಈ ಶರೀರ ನಾನಂತ ತಿಳ್ಕೊಂಡು ಶರೀರ ನೀನಲ್ಲ. ನೀವೆಲ್ಲರೂ ಅರು ಸ್ವರೂಪಿ ಜ್ಞಾನ ಸ್ವರೂಪಿಗಳದೆ. ಬ್ರಹ್ಮನ ಸುದ್ದಿ ಒಳಗೆ ಶೂರ ಆದ್ರೆ ಬ್ರಹ್ಮ ಪ್ರಾಪ್ತಿ ಆಗುವುದಿಲ್ಲ. ಸುದ್ದಿ ಶೂರ ಆಗೋದು ಬೇಕಾಗಿಲ್ಲ ನಮ್ಗೆ. ನಾವು ಅನುಭವ ತಗೊಂಡು ಉಳ್ಕೋಬೇಕಾಗಿದೆ. ಅನುಭವ ತಗೋಬೇಕಾದ್ರೆ ಎಚ್ಚರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೋಬೇಕು.
ಎಚ್ಚರಿಕೆ ವ್ಯವಹಾರ ಎಲ್ಲ ಬಿಡ್ತಿ ಅಂದಿಂದ ಅದ್ರ ಕೂಡ ಯಾಕೆ ಗುದ್ದಾಡ್ಕೊಂತ ಕುಂದಿರ್ತಿ? ಹಾ, ಸುಡುಗಾಡ ಸಿದ್ಧರ ಆಟಕ್ಕೆ ಮಾಡ್ಲಾಕೊಂಡು ಕೂತಾನೆ. ಎಲ್ಲ ಆಗಂತುಕ ಬಂದು ಹೋಗುವಂತ ವಸ್ತುಗಳು ಯಾವುವು ಇರುವುದಿಲ್ಲ. ಇದಕ್ಕಿದ್ದಂಗೆ ಬಂದು ಹೋಗೋದ್ರ ಸಂಬಂಧ ಇಷ್ಟ ಆಗ್ತದೆ ಕೆಡ್ಸ್ಬೋದಂಗಾರ. ನಿದ್ರೆ ಒಳಗ ಇಡೀ ಎಚ್ಚರಿಕೆ ಸಂಬಂಧ ಎಲ್ಲ ತಪ್ಪು ಹೋಗಿರ್ತೈತಿಲ್ಲ. ಅವ ದೇವರು ರಾಕ್ಷಸ ಎಲ್ಲಿ ಹೋಗಿರ್ತಾವ ಅಂದ್ರೆ ಇಡೀ ಎಚ್ಚರಿಕೆ ಅವಸ್ಥಾನ ಅಲ್ಲಿ ನಿನಗಿರುವುದಿಲ್ಲ, ಸಂಬಂಧ ತಪ್ಪಿರ್ತೈತಿ ನಿನಗೆ. ಅವಾಗ ಎಷ್ಟು ಆರಾಮ ಇರ್ತೀನಿ. ನೀ ಕಲ್ಪಿಸ್ಕೊಂಡು ಕೂತದ್ದು ಇರ್ತಾವನ ಇಲ್ಲಿ, ಅವು ಅವಕರು ಹೋಗ್ಬಿಡ್ತಾವ. ಏನ್ ಬಂತಪ್ಪ ನಿನಗೆ ಎಚ್ಚರಿಕೆ ಅವಸ್ಥಾದಿಂದ ನಿನಗೆ ಲಾಭ ಅಂದ್ರೆ ಎಚ್ಚರಿಕೆ ಅವಸ್ಥಾ ಯಾವಾಗ ಮುಳುಗಿತು ಅವಾಗ ಆರಾಮ. ನಿನಗೆ ಸಂಬಂಧ ತಪ್ಪಿಸ್ಕೋಬೇಕಿದೆ. ಇಡೀ ಜಾಗ್ರಾವಸ್ಥೆ ಬ್ಯಾಸರಾಗಿ ಕೈ ಬಿಟ್ಟು ಬಿಡ್ತೀವೋ ಏನ, ಸುಖ ಬ್ಯಾಸರಾಗಿ ಕೈ ಬಿಡ್ತೀವೋ ಅದನ್ನ. ಎಚ್ಚರಿಕೆ ಅವಸ್ಥಾನ ಬ್ಯಾಸರ, ಎಚ್ಚರಿಕೆ ಅವಸ್ಥಾದ ಬ್ಯಾಸರಿಕೆ ಕಳ್ಕೊಬೇಕಾತಂದ್ರೆ ನೀ ಮತ್ತೊಂದು ಅವಸ್ಥಾಕ್ ಮರಿ ಹೊಕ್ಕಿಲ್ಲ. ಏನ್ ತಿಳಿ ಎಲ್ಲ ಕೆಡಿಸೋದೆಲ್ಲ ಎಚ್ಚರಿಕೆ ಅವಸ್ಥಾದಾಗ ನೋಡ್ರಿ. ಚಿಂತೆ ಹಚ್ಚುವ ಅವಸ್ಥಾ ದಶಿಂದ ಇಷ್ಟೇ ತಲೆ ಕೆಡಿಸ್ಕೋಬೇಕ್ರಿ. ಅದು ಚಿಂತೆ ಹಚ್ಚುವ ಅವಸ್ಥಾದ ಗೊಡವಿ ಕೈ ಬಿಟ್ಟೆ ಅಂದ್ರೆ ಚಿಂತೆ ಹಚ್ಚ ಅನ್ನೋದಕ್ಕೆ. ವೇಮನ ಎಚ್ಚರಿಕೆ ಅವಸ್ಥಾಕ್ ಮಹತ್ವ ಕೊಟ್ಟಿದ್ದನು. ಎಚ್ಚರಿಕೆ ಅವಸ್ಥಾ ಅಂದ್ರೆ ಇದು ಹೋಗೋದು ಇರೋದು, ಇದು ಯಾವ ಜನ್ಮಕ್ಕೆ ಹೊಳಿಬೇಕಪ್ಪ ಇದು ನಮ್ಗೆ. ಇದು ಒಂದು ಮಾತು ಗಟ್ಟಿ ಮುಟ್ಟಾದ್ರೆ ತೀರ್ತು ನೋಡಿ. ಚಿಂತೆ ಗಡಿತೈತಿ ನಮ್ಗೆ. ನಿದ್ರೆ ಒಳಗೆ ನಿಮ್ಮ ದೇವಿ ಕರ್ಕೊಂಡ್ ಬರ್ತೀನಿ, ಎಚ್ಚರಿಕೆ ಒಳಗೆ ನೀವು ಕಲ್ಪಿಸ್ಕೊಳ್ಳೋದಿಲ್ಲ ಅದನ್ನ ದೇವಿ ಅದಾಳ ಅಂತೇಳಿ. ನಾವು ನಿಮ್ಮ ಊರಿಗೆ ಸುಳ್ಳು ಹೇಳಕ್ ಬಂದಿಲ್ಲ. ನಂಬದಿದ್ರೆ ನಂಬ್ರಿ, ನಂಬದಿದ್ರೆ ಬಿಡ್ರಿ. ನಂಬಿದ್ರೆ ಒಂದು ಬಲ, ನಂಬದಿದ್ರೆ ಎರಡು ಬಲ. ಒಂದ ಅವಸ್ಥೆ ಒಳಗಿನ ವ್ಯವಹಾರಕ್ಕೆ ಇಷ್ಟೇ ಬೆದರ್ಕೊಂಡು ಕೂತೀರಿ ನೀವು. ಎಚ್ಚರಿಕೆ ಅವಸ್ಥೆ ಒಳಗಿನ ವ್ಯವಹಾರಕ್ಕೆ ಬೆದರ್ಕೊಂಡು ಕುಂತ್ರೆ ಹೆಂಗ್ರಿ? ನೀತಿ ಸುಧಾ ಹತ್ತದಿಲ್ಲ ನಿಮ್ಗೆ. ಒಳಗದ ಮನಸ್ಸಿನ ತುಂಬ್ಕೊಂಡಿತ್ತ ಅಂದ್ರೆ ನಿಮಗೆ ಯಾರಿಗಾರ ಯಾವ್ದಾರ ದೇವ್ರ ಕಾಡಾಟ ಐತೇನ? ಮತ್ತೆ ಇದ್ರ ಈಗ ಹೇಳ್ರಿ. ಮತ್ತೆ ನಾಳೆ ನಾವು ಈ ಊರು ಬಿಟ್ಟು ಆದ್ಮ್ಯಾಗ ಯಾರು ಕೇಳ್ಬೇಕು ನೀವು? ನಿಮ್ಮ ಹೆದರಿಕೆ ಗಂಟೆಲ್ಲ ಕಟ್ಟಿ ನಮ್ಮ ಕೈಯಾಗ ಕೊಟ್ಟು ಬಿಡ್ರಿ, ನಾವು ತಗೊಂಡು ಹೋಗ್ಬಿಡ್ತೀವಿ. ಇಷ್ಟೆಲ್ಲ ಹೇಳಿದ್ರು ನಿಮಗ್ ಬರಸಿಲ್ಲ. ಎಷ್ಟು ಜನ್ಮಕ್ಕೆ ಕಳ್ಕೊಳ್ಳೋರು ನೀವು ಹೆದರಿಕೆ? ಇದರೊಳಗೆ ದೇವ್ರು ಅಲ್ಲದವ್ರು ಯಾರಿದ್ರಿ ಹೇಳಿ? ನೀವು ದೇವ್ರಲ್ಲ ಅನ್ನೋದನ್ನ ಸಿದ್ಧ ಮಾಡಿ ಕೊಟ್ಟು ಹೋಗ್ರಿ ನೀವು ನನಗೆ ಮನೆಗೆ. ಹಂಗ ಹೋದ್ರೆ ಕೇಳೋ ಬಿಟ್ಟಪ್ಪಲ್ಲ. ನಾನು ಯಾರಿದ್ದೇನೆ ಅನ್ನೋದು ಖಾತ್ರಿ ಆದ್ಮ್ಯಾಗ ಈ ದೃಶ್ಯ ವ್ಯವಹಾರ ಬೇಕಾದಂಗೆ ತೋರ್ಲಿ. ಅದು ಹೆದರುದಿಲ್ಲ. ಮತ್ತಾಗಿಂದ ಯಥೇಷ್ಟ ಮತ್ತಿಷ್ಟತಿ ಜಗತ್ತಿದ ಮುಂದೆ ಯಥಾರ್ಥ ವಸ್ತುವಿನ ಅನುಭವ ನಿಮ್ಗೆ ಆತಂದ್ರೆ ಬೇಕಾದಂಗೆ ತೋರೋದಿದೆ ಜಗತ್ತು. ಜಗತ್ತಿನ ಬಗ್ಗೆ ಎಲ್ಲ ನೆನಪಿಟ್ಕೋತಾನ, ತಂದ ತನಗೆ ನೆನಪುಳಿವಲ್ಲ. ಬಾಕಿ ತಾನಲ್ಲದನ್ನೆಲ್ಲ ನೆನಪಿಟ್ಕೋತಾನ. ನಂದ ನನಗ್ ಗೊತ್ತತ್ತು ಅದಿದ, ನನ್ನ ನಾ ಹುಡ್ಕಾಕತ್ತೇನ್ರು ಅಂತಿದ್ರು. ಏನ್ ಕಳ್ಕೊಂಡೇನೆ ಏನ್ ಕಳ್ಕೊಂಡಿ ಅಂತ? ನನ್ನ ನಾ ಕಳ್ಕೊಂಡೇನು ಅಂತಿದ್ರು. ಈ ಬಾಕಿದ ಎಷ್ಟು ನೆನಪಿಟ್ರು ಉಪಯೋಗ ಇಲ್ಲ. ನಿನ್ನ ನೆನಪಿಟ್ರೆ ಸಾಕು.
ಮೂರು ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ ನೋಡ್ಕೊ, ಒಂದ್ರೊಳಗೆ ಒಂದಿಲ್ಲ ಅವು. ಒಂದಿಂದ ಏನ್ ಮಾಡುದು? ಅವನ ಅವಸ್ಥೆಗಳು ತೋರ್ ಎಡಗ್ತಾವು. ನೀ ಎಲ್ಲ ಅವಸ್ಥೆಗಳಿಗೂ ಅದಿ. ಯಾವ್ದು ಕಾಯಂ ಹಿಡಿತೈತಿ ಅದ್ರ ಬಗ್ಗೆ ಇನ್ನ ನೀ ಮಾತಾಡ. ಇಲ್ಲದ್ರ ಸುದ್ದಿ ತಗೊಂಡು ಏನ್ ಮಾಡವ? ಯಾವುದು ಕಾಯಂ ಉಳಿದಿಲ್ಲ ನಿಂದ, ಅದ್ರ ಬಗ್ಗೆ ಮಾತಾಡಿದ್ರೆ ಉಪಯೋಗ ಇಲ್ಲ. ಯಾವುದೇ ರೀತಿಯಿಂದ ನೀವು ಮಾತಾಡಿದ್ರು ತ್ರಿಕಾಲ ಬಾಧ್ಯವಾದಂತ ಇರುವಿಗೆ ಬಂದ ನಿಲ್ಬೇಕು. ಎಚ್ಚರಿಕೆ ಅವಸ್ಥೆ ಇದು ಬಿಡು ಮೇಲಾಗ ಆಗ ಹೊಕ್ಕೈತಿ ಅಂದ್ರು ಅದ್ರ ಗೊಡವಿಗೆ ಹೋಗ್ಬಾರ್ದು. ಅದ್ರ ಗೊಡವಿ ಎದಕ್ ಬೇಕಾಗಿತ್ತು? ಶಂಕರಾಚಾರ್ಯ ಅವಸ್ಥಾತ್ರಯ ವಿಚಾರ ಇಡೀ ಜಗತ್ತಿನ ದೈಪರಿಚಾರ. ಅವಸ್ಥಾತ್ರಯಗಳ ಪರಿಶೀಲನೆ ಮಾಡ್ಲಿಕ್ಕೆ ತಲೆ ಮಡ್ಡೆಲ್ಲ ಬಿಡ್ತದೆ. ನಿನ್ನ ಬಗ್ಗೆ ಇದ್ದ ಧ್ಯಾಸ ಹೋತು ಅಂದ್ರೆ ಧ್ಯಾಸ ಉಳ್ದ ಬಿಡ್ತೈತಿ, ನೆನಪು ಉಳಿತೈತಿ. ಜೀವನಿಗೆ ತನ್ನ ಮನಿ ನೆನಪಾತು ಅಂದ್ರೆ ಈ ಜಗದ್ರೂಪಿ ನಾಟಕದ ನೆನಪು ಉಳಿದಿಲ್ಲ. ಜೀವನ ಮನಿ ಆನಂದ, ಈ ಶರೀರ ಮನಿ ಇದು ದುಃಖದಿಂದ ಕೂಡಿದೆ, ಯಾರಿಗೂ ಸುಖ ಕೊಡುದಿಲ್ಲ. ಇಲ್ಲೇ ನಾವ ದೇವರ ದೇವ ಅಂತ ತಿಳ್ಕೊಂಡಿರ್ಬೇಕನ್ನೋರು ಬರ್ಬೇಕಿಲ್ಲ. ಏನ್ ನಮ್ ಕಡೆ ಇಲ್ಲಾಂದ್ರೆ ಬರಕ್ ಹೋಗ್ಬೇಡ್ರಿ ನೀವು. ಆ ದೇವ್ರು ನಡ್ಕೊಂಡು ಈ ದೇವ್ರು ನಡ್ಕೊಂಡು ಅನ್ನೋರು ಬರೋ ಕೆಲಸ ಇಲ್ಲ. ಭಯ ಹುಟ್ಟಿಸ್ಬಿಡ್ತೀರಿ ನೀವು. ಇದ್ದವ್ರನ್ನ ಯಾಕ್ರಿ ಇದ್ರೆ ಹಂಗಟ್ ಕೇಳ್ಕೊಂತ ಬಂದ ಅವನು ಇವ್ರ ತಲೆಯಾಗ ಅದನ್ನ ಉಗಿಸಿ ಮತ್ತು ಅದನ್ನ ಅದು ಇದ್ದು ಸುಧಾ ಬಿಡಿಸ್ಬಿಡ್ತೀರಿ. ಅದಕ್ಕೆ ಬೆಣ್ಣ ಹತ್ತವು. ಎದರ ಪ್ರಭಾವ ಹೆಚ್ಚಕೈತಿ ಅದ್ರ ಬೆಣ್ಣ ಹತ್ತೈತಿ. ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯನೇ ಇಲ್ಲ. ಈ ತೋರಿಕೆ ಎಲ್ಲಕ್ಕೂ ಆಧಾರಭೂತವಾಗಿರ್ತಕ್ಕಂಥ ಸಚ್ಚಿದಾನಂದದ ಎಲ್ಲರಿಗೂ ಅದು ಒಂದಾದ. ನೀ ಸಾಕಷ್ಟು ಶಾರೀರಿಕ ಸೌಕರ್ಯಗಳನ್ನು ಮಾಡ್ಕೊಂಡೇನಂದ್ರು ಸುಧಾ ಅದರಿಂದ ಸುಖಿಯಾಗುವುದು ಸಾಧ್ಯನೇ ಇಲ್ಲ. ಭಾಳ ವ್ಯವಸ್ಥೆದಾಗ ಐತಿಪ್ಪ, ಅವನು ಏನೇನು ಕೊರತಿಲ್ಲಪ್ಪ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡ. ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ ಚೆಕ್ ನಡೀತಿದ್ದ. ಹೌದಿಲ್ಲ? ಡಾಕ್ಟರ್ ಬಂದು ಚೆಕ್ ಮಾಡ್ತಾರ, ಎಲ್ಲ ಚೆಕ್ ಮಾಡಿ ಕೂಳು ಕೊಡ್ತಾರ, ಚೆಕ್ ಮಾಡಿ ಎಲ್ಲ. ಸದಾನಂದಮಯವಾದಂತ ಇರುವಿನ ಸ್ಥಿತಿ ಎಲ್ಲರಿಗೂ ಅದು ಒಂದೇ ಅನುಭವ ಬರ್ತದೆ. ಏನ್ ಶಾರೀರಿಕ ಸೌಕರ್ಯಗಳನ್ನು ಸಾಕಷ್ಟು ಮಾಡ್ಕೊಂಡೆ ಅದರಿಂದ ಸುಖ ಹೊಂದಬೇಕಂತ. ಸುಖ ಹೊಂದಿ ಏನಂತ ಕೇಳಿದ್ರೆ ಎಲ್ಲ ಮನೋರೋಗ ಹೌದಿಲ್ಲ, ಇದೆಲ್ಲ ಭವರೋಗ ಅನ್ನೋದು. ಆಧ್ಯಾತ್ಮಿಕ ಜರ ನಾವು ಹೊಂದ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಬಾಳೆ ಎಲ್ಲ ವ್ಯರ್ಥ ನೋಡ್ರಿ. ಏನ್ ಹೊರಗಿನ ಸೋಗು ನೋಡಿ ನಾವು ಸಾಧುಗಳಂತ ಬೆನ್ನತ್ತವ್ರಿಗೆ. ಸಾಧುಗಳ ಲಕ್ಷಣ ಏನು? ಸಾಧುಗಳ ಲಕ್ಷಣ ಅಂತರಂಗದ್ದು ಏನು ಬಹಿರಂಗದ್ದು? ಅದು ಹೊರಗಿನ ಸೋಗು ನೋಡಿ ಸಾಧು ಅಂತ ಬೆನ್ನ ಹತ್ತೀರ, ಮುಂದೆ ಅದು ನಿನಗೆ ಸಫಲ ಆಕೈತೇನ? ಇಂಥದ್ದ ಸಾಧುಗಳ ಲಕ್ಷಣ ಅಂತ ಹೊರಗಿಂದ ಏನಾರ ಹೇಳ್ಯಾರನ್ರಿ? ಇಂಥದ್ದ ಡ್ರೆಸ್ ಹಾಕ್ಬೇಕವ ಅಂತ ಯಾರು ಹೇಳಿಲ್ಲ. ಯಾವ ಕಟ್ಟಳೆಗಳೂ ಇಲ್ಲ ಅವಂಗ. ಹೊರಗಿಂದ ಏನಾರ ನೋಡಿ ನಾವು ಸಾಧುಗಳಂತ ಬೆನ್ನ ಹತ್ತೀರ,
ಹಾ ವಿಷಯಗಳ ಮೇಲಿನ ವ್ಯಾಮೋಹ ಹೋಗೈತಿ ನಾವು ಸೋಗ್ ಹಾಕೊಂಡ್ರಿ. ಹಾ ವ್ಯಾಮೋಹ ಮನಸ್ಸಿನಾಗ ಐತಿನ ತಲಿ ಬುಡಿ ಮ್ಯಾಗ ಮೊಣಕಾಲ್ ಪಟ್ಟಿ ಮ್ಯಾಗ ಇರ್ತೈತಿ. ಹಾ ಹಂಗ ಸೋಗ ನೋಡಿ ವೈರಾಗ್ಯ ಅಂತ ತಿಳಿದ್ರೆ ಸಾಧು ಅಂದ್ರೆ ವೇಷನ, ಸಾಧುವಿಗೂ ವೇಷ ಇರ್ತೈತೆ. ವೇಷಭೂಷಣಗಳಿಗೂ ಸಾಧುಕ್ಕೂ ಸಂಬಂಧನೇ ಇಲ್ಲ. ಮಹಾತ್ಮರ ಸುಖದ ಕಡೆ ಲಕ್ಷ ಕೊಟ್ಟ ಸುಖಿ ಆದ್ರು ಏನು ಆ ವಿಷಯಗಳ ಕಡೆ ಲಕ್ಷ ಕೊಟ್ಟು ಸುಖ ಹೊಂದಿದ್ರು ಅವ್ರು. ಯಾರಾದ್ರೂ ರೊಕ್ಕ ಅದು ಕೊಟ್ಟು ಸುಖ ಹೊಂದಾಕ್ ಬರ್ತೈತೆ ಅಂತ ತಗೊಳಕ್ ಬರ್ತೈತೆ ಅದನ್ನ. ಹಂಗಿದ್ರೆ ಎಲ್ಲಾರು ಖರೀದಿ ಮಾಡಿ ಇಟ್ಕೊಂಡ್ಬಿಟ್ಟಾರ. ಆರಾಮ್ ಇರ್ಬೇಕಾತಂದ್ರೆ ಹೊರಗಿನ ಗದ್ದಲ ಎಲ್ಲ ಕೈ ಬಿಡಬೇಕು. ಸೋಗಿನ ಗದ್ದಲ ಬಿದ್ದಿ ಆರಾಮ್ ಕಳ್ಕೊತೀನಿ. ಯಾರಿಗೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇರ್ತೈತಿ ಅವ್ರಿಗೆ ಕಲ್ಯಾಣ ಆಕೈತಿ. ಅದಕ್ಕೆ ನಂಬು ಜ್ಞಾನವನ್ನು ಹಂಬಲಿಸದಿರು ಅಂದ. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇರ್ಲಿ ಅಂತ. ಜ್ಞಾನಿಗಳ ಶರೀರ ನಮ್ಗೆ ನೋಡ್ಲಿಕ್ಕೆ ವ್ಯಷ್ಟಿ ರೂಪದಿಂದ ಕಂಡ್ರು ಅವ್ರ ಸ್ಥಿತಿ ಸಮಿಷ್ಟಿ ರೂಪದಿಂದ ಇರ್ತೈತಿ. ಇದು ಶ್ರುತಿ ಸಂಪನ್ನವಾದಂತಹ ಅಭಿಪ್ರಾಯ. ಏನ್ ವ್ಯಾಪಕವಾದದ್ದು ಏನ್ ಎಲ್ಲ ಕಡೆ ಇರ್ತೈತಿ. ನಮ್ ಲಕ್ಷ್ಯ ಅಂತಿದ್ರು ನಿಮ್ ಕಡೆ ಅಷ್ಟೇ ಕೊಡಕ್ಕಾಗೋದಿಲ್ಲ. ಅಂತ್ಯಕಾಲಕ್ಕೆ ಹೇಳಿದ್ರು ನಿಮ್ದು ಅಷ್ಟ ನೋಡಕ್ಕಾಗೋದಿಲ್ಲ, ನಾವೆಲ್ಲ ಕಡೆ ಎಲ್ಲ ಕೊಡ್ಬೇಕಾಗತ್ತೆ. ಯಾರಿಗೆ ನಂಬಿಕೆ ಅದ ನೋಡ್ರಿ ಅವ್ರಿಗೆ ಕಲ್ಯಾಣಕ್ಕೆ. ನಂಬಲಿಲ್ಲ ಅಂದ್ರೆ ನಿನ್ಗ ಹಾನಿ. ನಿರಂತರ ಸತ್ಸಂಗದೊಳಗೆ ತೊಡಗೋದ್ರಿಂದ ಮನಸ್ಸು ನಿರ್ಮೋಹ ಆಕೈತಿ. ವಿಷಯ ಬುದ್ಧಿ ಹೋಗಿ ನಿರ್ವಿಷಯ ಬುದ್ಧಿ ಬರುವುದು ಬಹಳ ಬಿಗಿಯದು. ಮನಸ್ಸನ್ನು ಸುಮ್ಮನೆ ಇರ್ಸಕ್ ಕಲ್ತ್ರೆ ಅದ ಯೋಗಾಭ್ಯಾಸ. ಏನ್ ನಿಶಬ್ದಂ ಬ್ರಹ್ಮ ಉಚ್ಯತೆ. ಯಾವ ಶಬ್ದನೂ ಮಾಡಕ್ ಹೋಗಬೇಡ. ಓಂಕಾರನು ಸುಧಾ ಸಂಬಂಧ ಇಲ್ಲ ನನಗೆ. ಏನ್ ಮೊದಲು ಹೇಳಿತ್ರಿ ಯಾವ ಓಂಕಾರನೂ ಇಲ್ಲ. ಮೊಟ್ಟ ಪ್ರಥಮ ಅನುಭೂತಿ ಕಡೆ ಎಲ್ಲ ಕೊಟ್ಟಾಗ ಓಂಕಾರ ಸಂಬಂಧ ಇಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಮ್ಗೆ ಆನಂದದ ಅನುಭೂತಿ ಆಗಕ್ಕೆ ಶುರು ಆಗ್ತೈತಿ. ಒಬ್ರಿಗೊಬ್ರು ಸಾಮಾನು ಕೊಡ್ತಿರೋ ಏನು ಸುಖ ಕೊಡ್ತಿರೋ ನೀವು. ಅನಾದಿಯಿಂದ ಋಷಿಮುನಿಗಳು ಇದನ್ನ ಹೇಳ್ಕೊಂತ ಬಂದಾರ, ಯಾರು ನಂಬೋಲ್ರಿ. ಆ ಜೋಗೋ ಬಂದು ಒಂದು ಹನಿಗೆಟ್ ಭಂಡಾರ ತಿಕ್ಕಿದ ಕೂಲಿ ಆಕಿ ಮಾತು ನಂಬ್ತಿರೋಳಿ. ಆಕಿ ಯಾಕೆ ಜೋಗ ಹೋಗಿ ಹೇಳೋನು ಸುಧಾ ವಿಚಾರ ಮಾಡಿದ್ರು. ನೀವ ಸಚ್ಚಿದಾನಂದ ಸ್ವರೂಪ ಇದ್ದೀರಿ ಅಂತ ಅನುಭವ ಬರುವಂಗೆ ಹೇಳಿದ್ರು ನಂಬೋಲ್ರಿ. ಅದನ್ನ ಬಿಟ್ಕೊಟ್ಟು ಕೊರಗೊಂಜಿಗಳು ಜೋಗಗಳು ಹೇಳಿದ ಮಾತು ನಂಬಕ್ಕಿಂತ ನಿಜವಾದ ಇರುವನ್ನ ನಂಬಿ ಉಳ್ಕೋರಿ. ವ್ಯರ್ಥವಾಗಿ ಕಾಲಹರಣ ಯಾಕೆ ಮಾಡ್ತೀರಿ? ಆರಾಮಿನ ದಶೆಯಿಂದ ನಿಮ್ಮೊಳಗೂ ನೀವು ನೋಡ್ಕೊಳ್ಳೋ ಕೆಲಸದ ನೋಡ್ರಿ. ಸಮಾಧಿ ಹತ್ತದ ಹೊರತಾಗಿ ಈ ತೋರ್ಕಿ ವೈರಾಗ್ಯ ಎಲ್ಲ ಸುಳ್ಳು ನೋಡ್ರಿ. ಜ್ಞಾನ ಸಮಾಧಿಯನ್ನು ನೀವು ಸಮಾಧಿ ಹೊಂದಿದಾಗ ನಿನಗೆ ಇದು ಖಾತ್ರಿ ಆಗೋದು ನೋಡ್ರಿ. ಸಮಾಧಿಯಿಂದ ಉತ್ಥಾನ ಆದಂತ ಯೋಗಿ ಅವು ಅವಸ್ಥೆಗಳು ಸಹಜ ಬಂದು ಹೋಕ್ಕವು. ಏನ್ ಅದು ಖರೆ ಅಂತ ತಿಳ್ಕೊಂಡಿರೋದಿಲ್ಲ, ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ. ಒಂದ ಜನ್ಮದಾಗ ವ್ಯಕ್ತಿ ಬರ್ತೈತೆ ಅನ್ನೋದು ಮರ್ತು ಬಿಡಿ. ಸತತ ಅಭ್ಯಾಸ ಮಾಡ್ಕೊಂತ ಇದ್ರೆ ಏನಾದ್ರು ಬರ್ಬೋದು, ಹೊಳದ್ರೆ ಹೊಳಿಬೇಕು. ಜನ್ಮಾಂತರ ದುಡುಕಿ ಫಲ ಇದೆ. ಏನ್ ಹರಿಹರ ಬ್ರಹ್ಮಾದಿಗಳ ಕಥೆ ಹೇಳ್ಕೊಂತ ಕುಂತಿರಲಿಲ್ಲ, ಸುಳ್ಳ ಬಳ ಕಥೆ ಅದು. ಅದನ್ನ ಅಲ್ಗಳಕ್ಕೆ ಯಾರಿಗೂ ಆಗೋಲ್ಲ. ಅನುಭವಿಗೆ ಮಾತ್ರ ಅದ ಅಲ್ಗಳಿಲಿಕ್ಕೆ ಬರ್ತೈತೆ. ನಾವು ಸಾಮಾನ್ಯ ಜನರೇ ಹ್ಯಾಂಗಪ್ಪ ನಾವು ಹಂಗ ಅಲ್ಗಳಿವೆ ಹೆದರ್ತೇವೆ. ಮೊದಲು ಬಂದು ಏನಾರು ಮಾತೇನಾರು ನಮಗೆಲ್ಲ ಎಡವಟ್ಟಾದಿತ್ತು ಬಿಡ ಅಂತೇಳಿ ಹೆದರ್ತೇವೆ ನಾವು. ಅವಾಗ ನೀವು ಅನುಭವಿಗೆ ಯಾರು ಬಿಡೇ ನಾವು. ಏನ್
ಎಷ್ಟೋ ಎಚ್ಚರಿಕೆಗಳನ್ನು ಮರ್ತೀವಿ, ಕನಸಿನ ವ್ಯವಹಾರ ಮರ್ತೀವಿ, ನಿದ್ದೆಯನ್ನು ಮರ್ತೀವಿ, ಆನಂದಮಯವಾದ ಇರುವನ್ನು ಮರ್ತೀವಿ. ನಾವು ಯಾರ ಮರ್ತಿದ್ರೆ ಅದನ್ನು ಹೊಳ್ಳಿ ನೆನಪು ಮಾಡ್ಕೊಳಕ್ಕೆ ಬರ್ತಿದ್ದೀನಿ. ಭ್ರಾಂತಿಗೆ ಯಾವ ಲಕ್ಷಣನೂ ಇಲ್ಲ. ಅದು ಲಕ್ಷಣ ಇದ್ದಿದ್ರೆ ಭ್ರಾಂತಿನೂ ಖರೆ ಆಗ್ಬೇಕಾಗಿತ್ತು. ಎಲ್ಲವೂ ಬ್ರಹ್ಮಸ್ವರೂಪ, ಅದು ಇದಕ್ಕಿದ್ದಂಗೆ ಇರುವುದನ್ನಿಲ್ಲ. ಭ್ರಮೇಣಹಂ ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಬ್ರಹ್ಮ ಮೂಲಮಿದಂ ಜಗತ್ ಅಂತ. ನಾನು ನೀನು ಎನ್ನುವುದು ಭ್ರಮೆಯು, ಈ ಉಪಾಸನೆಯೂ ಸಹ ಭ್ರಮೆಯು, ಮತ್ತು ಸಿದ್ಧಾಂತವಾಗಿ ಈಶ್ವರ ಭಾವವಾದರೂ ಭ್ರಮೆ. ಅಧ್ಯಾತ್ಮ ಸತ್ತಾಗಿ ನೀವು ಅನ್ಕೊಂಡೆ ಅಂದ್ರೆ ಎಲ್ಲ ನಮೂನಿ ಕಲ್ಯಾಣ ಆಕೈತಿ. ಭ್ರಾಂತಿ ಎಲ್ಲ ನಿರಸನ ಆಕೈತಿ ನೋಡ್ರಿ. ಬಾಳೆದ ನೆನವಿನಾಗಿದ್ದವ್ರಿಗೆ ಯಾರಿಗೆ ಹಳಹಳಿ ಅದ ನೋಡ್ರಿ. ಇಲ್ಲಿ ತನಕ ಬಾಳೆ ಮಾಡ್ಕೊಂತ ಬಂದೇವಲ್ಲ, ಅದರಿಂದ ಏನಾರು ಲಾಭ ಆಗೈತಿ ಮುಂದೆ ಹೇಳಷ್ಟು ಲಾಭ ಇಲ್ಲ. ವಿಷೇಂದ್ರ ಸಂಪರ್ಕ ಭೋಗದಿಂದ ಆಗುವುದೇನ ಧನು ಚಿಂತೆ ವ್ಯಸನ ಆಗುದಿಲ್ಲ. ಕಡಿತನಕ ಇದೆ ನೋಡ್ರಿ. ಹೊರಗಿನ ವ್ಯವಹಾರ ಅವಲಂಬನೆ ಮಾಡಿದರೆ ಕಟ್ಟಿಟ್ಟು ಬುತ್ತಿನ. ನಮಗ್ ಬೇಕಾದಂತ ಶಾಂತಿ ಸಮಾಧಾನ ಅದರಿಂದ ಸಿಗ್ತೈತೋ ಇಲ್ಲೋ ವಿಚಾರ ಮಾಡಿರೇನು? ಆರಾಮಿನಲ್ಲಿ ಎಚ್ಚರಿಕೆ ವ್ಯವಹಾರ ಇರ್ತದೇನು? ಎಲ್ಲ ಸಂಬಂಧ ತಪ್ಪು ಇರ್ತೈತಿ. ತೋರಿಕೆ ಜರ ಆರಾಮ ಆದ್ರೆ ಯಾವಾಗಲೂ ಆರಾಮ್ ಇರ್ಬೇಕಾಗಿತ್ತು. ಯಾಕಂದ್ರೆ ಒಂದಿಲ್ಲ ಒಂದು ಇಂದ್ರಿಯಕ್ಕೆ ಏನಾರು ತೋರ್ತತಿ. ತೋರುದೆಲ್ಲ ಅಡಿಗಿದಾಗ ಆರಾಮು, ತೋರಿಕೆ ಇದಕ್ಕಿದ್ದಂಗೆ ಇದ್ದಾಗ ಆರಾಮು. ತೋರುದೆಲ್ಲ ಅಡಿಗಿದಾಗ ಆರಾಮು. ಯಾವುದು ಸುಲಭ ರೀತಿಯಿಂದ ಎಲ್ಲರಿಗೂ ನೀಗ್ತತಿ ಅದನ್ನ ನಮ್ಮಂಥವ್ರಿಗೆ ಹೆಂಗೆ ನೀಗ್ಬೇಕ್ರಿ ಅದಂತ. ಎಷ್ಟು ಜನ್ಮಕ್ಕೆ ಆಗ್ಬೇಕ್ರಿ ನಮ್ಮಂಥವ್ರಿಗೆಲ್ಲ. ಯಾವುದನ್ನು ಯಾರಿಗೂ ನೀಗಿಸ್ಲಿಕ್ಕೆ ಆಗೇ ಇಲ್ಲ ಅದನ್ನು ನೀಗಿಸ್ಲಿಕ್ಕೆ ಹೊರಟೇವ್ ನಾವು. ಯಾವ ಬಾದಶಾ ಚಕ್ರವರ್ತಿ ಬಾಳೆ ನೀಗಿಸಿ ತೃಪ್ತಿ ಪಡೆದು ಸೇರಿ ಬಿಟ್ಟಾನ ಹೇಳ್ರಿ. ಎಲ್ಲ ವ್ಯವಸ್ಥೆ ಮಾಡೇ ಹೋಗ್ಯನಪ್ಪ. ಬಣಿ ಹೊಟ್ಟೆ ಹೋಗ್ತೇನೆ ಅದ ಕರೆಕ್ಟ್. ಯಾಕ್ರಿ ಆಕಳ ಅಥವಾ ಎಮ್ಮಿ ಇಲ್ಲ, ಅದು ಅವ್ರ ಬಗ್ಗೆ ಇದೇ ಇರುದಿಲ್ಲ. ತಮ್ಮ ಪ್ರಾರಬ್ಧ ಎಷ್ಟೈತೆ ಮಾಡ್ಕೊಂಡು ಹೋಗ್ಬೇಕು. ಹೌದಿಲ್ಲ? ಅವು ಇಟ್ಟಿರೋದಿಲ್ಲ ಗಳಿಗಳಿಸಿ ಸಂಗ್ರಹ ವೃತ್ತಿ ಇಲ್ಲ ಅವು ಕೈಲಿ. ನಾಳೆಗೆ ಅನ್ನೋದು ಇಲ್ಲ ಇಲ್ಲ. ಹೆಂಗೆ ಜೀವನ ಸಾಗಿಸ್ತಾ ಅದು ವ್ಯವಸ್ಥಿತವಾಗಿ ನಿಸರ್ಗ. ಅದು ಯಾರಿಗೂ ಏನ್ ಮಾಡಕ್ಕಾಗಲ್ಲ. ಮಾಡಿದ ಕರ್ಮಕ್ಕನುಸಾರವಾಗಿ ಹೆಂಗಂಗೆ ವ್ಯವಸ್ಥೆ ಬರೋಬ್ಬರಿ ನಡೆದೈತೆ ನೋಡ್ರಿ. ವಿಷಯ ಚಿಂತನೆ ಮಾಡೋದ್ರಿಂದ ಏನಕ್ಕೈತಿ, ಆತ್ಮಚಿಂತನೆ ಮಾಡೋದ್ರಿಂದ ಏನಕ್ಕೈತಿ ನೋಡ್ಕೊ, ನಿಮ್ಗೆ ಗೊತ್ತಾಕೈತಿ. ವಿಷಯ ಚಿಂತನೆಯಿಂದ ಇವಾಗ ಏನಕ್ಕೈತಿ, ಶ್ರಮ ಆಕೈತಿ ಇಲ್ಲ. ಆತ್ಮಚಿಂತನೆ ಮಾಡೋದ್ರಿಂದ ಇದ್ದದ್ದನು ಎಲ್ಲ ಹೋಗ್ತೈತಿ. ನಿಜವಾಗಿ ಸುಖ ಹೊಂದಬೇಕನ್ನೋ ಹಂಬಲ ಯಾರಿಗಿದೆ ಹೇಳಿ? ಎಲ್ಲೋ ಒಬ್ಬರಿಗೆ ಇದೆ. ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಇದ್ರ ಕಡೆ ಒಲವು ಹೋಗೈತಿ. ನಮ್ಗೆ ತಿಳ್ಕೋಬೇಕು, ಇದನ್ನ ಹೊಂದಬೇಕು ಅಂತ. ಈ ನಿಯಮಗಳನ್ನ ಪಾಲನಾ ಮಾಡಿ ಮೀರಿದಾಗ ಮನಸ್ಸನ್ನ ಹತೋಟಿ ಒಳಗೆ ಇಟ್ಕೊಳಕ್ ಬರ್ತೈತಿ. ಯಮ ನಿಯಮಾದಿಗಳ ಪಾಲನೆ ಮಾಡಿ ಅವನು ಮೀರಿ ನಿಲ್ಲಬೇಕಾಗ್ತದೆ. ಏನ್ ಪಾಲನಾ ಮಾಡಿ ಮೀರಿದಾಗ ನಿನಗೆ ಬಾಧೆ ಆಗುದಿಲ್ಲ. ಇನ್ನ ಇದನ್ನ ಮಾಡಲ್ಲೇ ಅವನು ಯಾಕ್ರಿ ಯಮನಿಯಮಾದಿಗಳು ಪಾಲನಾ ಮಾಡಲ್ಲೇ ಅವನ್ನ ಮೀರಾಕ್ ನಿಂದಿರ್ತಾನ. ನೀತಿ ಭೀತಿಯ ಮೀರಿ ನಿಂದವ ಯಾವಂದ್ರ ಜ್ಞಾನಿ ಒಬ್ಬ. ಏನ್
ಎಲ್ಲದರ ಸಂಬಂಧ ತಪ್ಪಿಸಿದ ಮ್ಯಾಗ ಅದನ್ನ ಬಿ ಅದಕ್ಕೆ ಬೇಕಾಗಿತ್ತು ನಮಗೆ. ಹೌದಿಲ್ಲ? ಇರು ಮಠ ಅವ ನೀತಿಯಿಂದ ನಡೀತಿರ್ತಾನೆ, ಯಾವ ಜೀವಿಗೂ ನೋವಾಗದಂಗೆ. ಅವನ ಜೀವನ ಹಂಗಿರ್ತದೆ. ನಾವನ್ನೆಲ್ಲ ನೀತಿ ನಿಯಮಗಳನ್ನು ಮುರಿದ ಕಾರ ಹದಿಗೆಡ್ಸ್ಕೊಂಡ್ಬಿಡ್ತೇವೆ. ಎಲ್ಲ ವ್ಯವಹಾರ ಹದಿಗೆಟ್ಟ ಇದ್ದ ಸಮಾಧಾನವನ್ನು ಕಳ್ಕೊಂಡ್ಬಿಡ್ತೇವೆ ನಾವು. ಅದಕ್ಕೆ ಅವ ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಆ ನಿಯಮಗಳ ಪಾಲನೆ ಮಾಡಿ ಮೀರಿರ್ತಾನ. ಈ ವ್ಯವಹಾರದ ಭೇದ ವ್ಯವಹಾರದೊಳಗೆ ಇರ್ತೈತಿ. ವ್ಯವಹಾರದ ಭೇದ ಕರೆ ಅಂತ ತಿಳ್ಕೊಂಡು ತನ್ನ ನಿತ್ಯ ಸುಖವನ್ನು ಕಳ್ಕೋಬಾರ್ದು. ದೇವರ ಗುಡಿ ಕಟ್ಸೇವಿ ಅಂತೀರಿ, ದೇವರಂತ ಎದಕ್ಕೆ ಅಂತೀರಿ? ಆನಂದಮಯವಾದ ಇರುವುದು ನಿರುಪಾಧಿಕದ. ಅದಕ್ಕೆ ಯಾವ ಉಪಾಧಿನೂ ಅವಲಂಬಿಸ್ಕೊಂಡು ಹೋಗಬಾರ್ದು. ಉಪಾಧಿಗಳೆಲ್ಲ ಏನಕ್ಕ ಅವು ಕೆಟ್ಟು ನಡುಬರ್ಕ ಬಂದು ನಡುಬರ್ಕ ತೋರಿ ಅಡಗುವಲ್ಲ. ನಮಗೆ ತ್ಯಾಗ ಜರ್ ಪ್ರಾಪ್ತ ಆಗ್ಲಿಲ್ಲ ಅಂದ್ರೆ ಸಮಾಧಾನ ಶಾಂತಿ ಹೆಂಗ ಅನುಭವ ಕೊಡ್ಬೇಕು? ತ್ಯಾಗದಿಂದ ಮಾತ್ರ ಇದು ನಮ್ಗೆ ಅನುಭವ ಕೊಡ್ತದೆ. ತ್ಯಾಗೇನ ಏಕೇನ ಅಮೃತತ್ವ ಮಾನಶಿವ ಅಂತ. ಅಂತರಂಗದಲ್ಲಿ ಬಿಡ್ತಕ್ಕಂಥ ತ್ಯಾಗವನ್ನ ಹೊರಗೆ ಬಿಡಾಕ್ ಬರುದಿಲ್ಲ ನೀವು. ಏನ್ ಹಿಡ್ಕೊಳ್ಳೋದು ಒಳಗ ಅದ, ಬಿಡುದು ಒಳಗ ಅದ. ಈ ಹೊರಗೆ ಏನು ಇಲ್ಲ, ಇಲ್ಲಿ ಹಿಡುದು ಬಿಡುದು ಏನು ಇಲ್ಲ. ಅಂತರಂಗದಲ್ಲಿ ಹೊಂದುವ ಆನಂದ ಬಹಿರಂಗದಲ್ಲಿ ಹೊಂದಾಕ್ ಬರುದಿಲ್ಲ. ವಿಷಯಾದಿಗಳಲ್ಲಿ ಮಮಕಾರ ಏನಾಯ್ತು ನೋಡ್ರಿ, ಅದರಿಂದ ಕಡೆಗೆ ಆಗೋದು ಬಹಳ ಕಠಿಣ ಆಯ್ತು. ಈ ಶರೀರದ ಸುಖ ಹೊಂತೇನನ್ನು ಭ್ರಾಂತಿ ತೆಗೆದು ಹಾಕದ. ಶರೀರ ಸಂಬಂಧ ಎಲ್ಲ ತಪ್ಪಿದಾಗ ನಿನಗೆ ಸಮಾಧಾನ ಅದ ನೋಡಿ. ಜೀವ ಪರಮರ ಏಕತ್ವವನ್ನು ಹೊಂದಿದಂಥವ್ರಿಗೆ ಯೋಗಿಗಳು ಅಂತಾರೆ. ಜೀವಭಾವ ಪರಮಭಾವ ಎರಡೂ ಅಡಿಬೋದು. ಜೀವ ಪರಮರೆಂಬ ಉಭಯ ವಾಸನೆ ದೋರಿ ಮುಳೆಯದೆ ಅವು ಸಹಿತ ಆಳದು ಹೋಗ್ಬೇಕು. ಜೀವ ಪರಮರನ್ನು ಭಾವ ಸಹಿತ ಅಡಿಗಿದ ಸ್ಥಿತಿ ಅದು. ಯುಜ್ ಅನ್ನೋ ಧಾತುವಿನ ಮ್ಯಾಗಿಂದ ಯೋಗ ಅನ್ನೋ ಶಬ್ದ ಬಂದದ್ದು. ಏನ್ ಯೋಗ ಅಂದ್ರೆ ಕೂಡುವಿಕೆ, ವಿಯೋಗ ಅಂದ್ರೆ ಅಡುಗು, ವಿರುದ್ಧಾರ್ಥಕ ಶಬ್ದ. ಯೋಗ ವಿಯೋಗ, ಅಗಲುದು ಮತ್ತು ಕೂಡುವುದು ಅಂತ. ನಾವು ಬೇರೆ ಆದಂಗೆ ಆಗ್ಬಿಟ್ಟೈತಿ ಅಜ್ಞಾನದಿಂದ. ನಾವು ಅಗಲೇವಿ. ಅದನ್ನು ಜ್ಞಾನದಿಂದ ನಿನ್ನಲ್ಲಿ ಏನು ಆಗಲೇ ಇಲ್ಲ, ನೀ ಅದ ಅದಿ ಅನ್ನೋದು ಅನುಭವ ಬರ್ತೈತಿ. ಭಾವ ಬಂದ ಕೂಡಲೇ ಆನಂದಮಯವಾದ ಇರುವಿನ ನೆನಪು ಮಾಡ್ಬೇಕು ನಾವು. ಭಾವ ಅಡಗುವಾಗನು ಅದನ್ನ ನೆನಪು ಮಾಡ್ಬೇಕು. ಎದ್ದಾಗ ಬಿದ್ದಾಗ ಭಾವ ಉದಯ ಆದಾಗ, ಭಾವ ಉದಯ ಅಡಗುವಾಗ ಇದೇ ನೆನಪಿನಾಗ ಇರ್ಬೇಕು ನಾವು. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಯಾವಾಗಲೂ ಇದ್ದಕ್ಕಿದ್ದಂತ ಸಿದ್ಧ ವಸ್ತುವಿಗೆ ಸಿದ್ಧ ಅಂತಾರೆ. ಏನ್ ಸಿದ್ಧವಾದ ಇದು ವಸ್ತು ಅದು ಯಾವಾಗಲೂ ರೆಡಿ ಇದ್ದದ್ದಂತ. ಅದನ್ನು ಹೊಸದಾಗಿ ಏನಾದ್ರು ಮಾಡುವಂತದ್ದಲ್ಲ. ಎದ್ದಾಗ ಬಿದ್ದಾಗ ಸಿದ್ಧನ ನೆನೆದು ಹೊಂದಬೇಕ್ರಿ ಮೋಕ್ಷ ಅಂತ. ಸಿದ್ಧವಾಗಿದ್ದದ್ದನ್ನು ನೆನಪು ಮಾಡ್ಕೊಂಡ್ರೆ ನಿನಗದ ಏನ್ ನೆನಿತಿ ಅದಿರ್ತಿ. ಬ್ರಹ್ಮವನ್ನ ಯಾವ ತಿಳಿತಾನ ಅವ ಬ್ರಹ್ಮನೇ ಇರ್ತಾನೆ. ಬಾಹ್ಯ ಶರೀರ ಚರಿತಾರ್ಥ ವ್ಯವಹಾರ ಮಾಡೋ ಖಾತೆನೇ ಬೇರೆ, ಆನಂದದ ಹೊಂದ್ಕೊಂಡ ಆನಂದದ ಭಾವದೊಳಗೆ ಉಳಿಯೋ ಖಾತೆನೇ ಬೇರೆ. ಸಿದ್ಧವಾಗಿರ್ತಕ್ಕಂಥ ವಸ್ತು ಅದು ಎಂದೂ ಬದಲಾವಣೆ ಆಗುವುದಿಲ್ಲ.
ತತ್ವಚಿಂತನ ಎಲ್ಲರಿಗೂ ಒಂದೇ ಅದ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಇರುವಿನ ಸ್ಥಿತಿ ಅದು. ಅದನ್ನು ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನದ ಮುಖಾಂತರ ಅದನ್ನು ಗಟ್ಟಿ ಮಾಡ್ಕೋಬೇಕು ನೋಡಿ. ಯಾವುದೇ ದೇಶ, ಯಾವುದೇ ಕಾಲ, ಯಾವುದೇ ಜಾತಿ, ಯಾವುದೇ ಭಾಷೆಯವರು ಇರಲಿ, ಸಾಧನ ಸಾಮಗ್ರಿಗಳು ತಪ್ಪಿದ ಮೂಲಕ ನಿಜಾನಂದದ ಸ್ಥಿತಿಯನ್ನು ಹೊಂದಲಿಕ್ಕೆ ನಿನಗಾಗಬಾರ್ದು. ಅದಕ್ಕೆ ಯಾವಾಗಲೂ ಅವರು ಸಂಪರ್ಕ ಬಿಡಬಾರ್ದು. ಇದು ಗಟ್ಟಿ ಆಗ್ಬೇಕಂದ್ರೆ ಏನ್ ಆ ಸ್ಥಿತಿ ಪಡೆದ ಮ್ಯಾಗ ನೀ ಎಲ್ಲಿದ್ರು ನಡೀತದೆ. ಆ ಪಡೆಯುವ ಮಠ ಮಾತ್ರ ಅಲ್ಲೇ ಇರ್ಬೇಕು. ಆಗಲಬಾರ್ದು. ಬ್ರಹ್ಮನಿಷ್ಠರ ಸಂಘವನ್ನು ಬಿಟ್ಟಿರಬಾರ್ದು. ಸಾಧನ ಸಾಮಗ್ರಿಗಳು ತಪ್ಪಿದ ಮೂಲಕ ನಿತ್ಯಾನಂದ ಸ್ಥಿತಿಯಲ್ಲಿ ಇರ್ಲಿಕ್ಕೆ ನಮ್ಗೆ ಆಗಬಾರ್ದು. ಅವ ವಿವೇಕ, ವೈರಾಗ್ಯ, ಶಮದಮಾದಿ, ಸತ್ ಸಂಪತ್ತಿ ಇವ ಸಾಧನ ನಮ್ಗೆ ಅದನ್ನು ಹೊಂದಲಿಕ್ಕೆ. ಬಾದಾಗಲೇ ಇದ್ದದ್ದು ಯಾವಾಗಲೂ ಇದ್ದದಕ್ಕೆ ತತ್ವ ತ್ರಿಕಾಲ ಬಾಧ್ಯವಾದಂತ ಇರುವಿಗಂತ 24 ತಾಸು ಯಾವುದೇ ಪ್ರಾಣಿ ಈ ಜಗತ್ತಿನೊಳಗೆ ಆನಂದದ ಅನುಭವ ಮಾಡೇ ಮಾಡ್ತಿರ್ತದೆ. ಆದ್ರೆ ಆನಂದಮಯವಾದ ಇರುವಿಗೆ ಏನಾರ ಬಾಧೆ ಆಗೈತೇನು? ಏನೂ ಆಗಿಲ್ಲ. ಅದು ಇದಕ್ಕಿದ್ದಂಗೆ ಅನುಭವ ಬರ್ತದೆ. ಯೋಗಿಗಳ ಮಾತು ಅನುಭವ ನಮಗೆ ಹೊಳಿಬೇಕಾತಂದ್ರೆ ಒಳಗೆ ಹೊಕ್ಕ ವಿಚಾರ ಮಾಡಿ ನೋಡಿದಾಗ ತೀತೈತಿ ನಮಗೆ. ಶ್ರೇಷ್ಠವಾದಂತಹ ವಸ್ತುವಿಗಿನ ಪರಮಾರ್ಥ ಅಂತ. ಈ ವಿಷಯ ವಸ್ತುಗಳೆಲ್ಲ ಕನಿಷ್ಠದ. ಆರಾಮ್ ಎಲ್ಲರಿಗೂ ಒಂದೇ ಇರ್ತೈತಿ, ಏನು ಭಿನ್ನ ಭಿನ್ನ ಇರ್ತಾವ. ಅಭಿನ್ನವಾಗಿರ್ತಕ್ಕಂಥದ್ದು ಏನದ ಅದು ತತ್ವ. ಯಾವುದೇ ತರದ ಭೇದ ಇಲ್ಲ ಇಲ್ಲಿ. ಶರೀರಾದಿಗಳು ಭಿನ್ನ ಭಿನ್ನ ಆದರೂ ತತ್ವದ ಇರುವುದು ಒಂದೇ ಅದು. ತತ್ವ ಚಿಂತನೆ ಮಾಡ್ಬೇಕಾದ್ರೆ ಯಾವುದೇ ಕಲ್ಪನಾ ನಾವು ಮಾಡಕ್ ಹೋಗ್ಬಾರ್ದು. ಕಲ್ಪನಾ ಮಾಡ್ಕೋತ ಕೂತಿ ಅಂದ್ರೆ ಭೇದ ಅದ ನಿಶ್ಚಯನ. ಸಮಾಧಾನ ಶಾಂತಿಯನ್ನು ಕುರಿತು, ಶಾಂತಿಯನ್ನು ಹೊಂದುವುದನ್ನು ಕುರಿತು ಅನುಭವಗಳ ಮುಖಾಂತರ ಅಭ್ಯಾಸ ನಾವು ಮಾಡ್ಬೇಕಾಗಿದೆ. ಇದ್ದ ಸಮಾಧಾನವನ್ನು ಕೆಡಿಸೋರ ಸಂಘ ಕೈ ಬಿಡೋದು. ಯಾವಾಗಲೂ ಇದ್ದಿದ್ದ ಇರುವಿನ ನೆನಪು ತಂದು ಕೂಡ ಅವ್ರ ಸಂಘ ಮಾಡು. ನಮ್ಗೆ ಏನ್ ಬೇಕಾಗೈತಿ ಅದ್ರ ನೆನಪಿನಾಗ ಇದ್ದು ಬಿಟ್ರೆ ತೀರ್ತು ನೋಡು. ಸಂಕಟ ಬೇಕಂದ್ರೆ ಸಂಕಟ ನೆನಪು ಮಾಡ್ಕೊಂತವು, ಆರಾಮ್ ಬೇಕಂದ್ರೆ ಆರಾಮ್ ನೆನಪು ಮಾಡ್ಕೊಂತವು. ಏನ್ ಐತಲ್ಲ ಅದ. ನೀನು ಬ್ಯಾಡಪ್ಪ ಅಂದ್ರೆ ಸಂಕಟ ನಿರಂತರ ಹೊಂದುವುದು ಐತೆ. ನಿರ್ವಿಕಲ್ಪ ಸಮಾಧಿಯಲ್ಲಿ ಇದ್ದುಕೊಂಡು ಕಲ್ಪನೆಗಳನ್ನೆಲ್ಲ ಯಾವ ಅಳಿತಾನ ಅವಾಗ ಸಂತ ಅಂತಾರೆ. ಏನ್ ವಿಷಯ ದೋಷನ ಮೊದಲಾಗ್ಬೇಕು ನೋಡ್ರಿ. ಅಂದ್ರೆ ವಿವೇಕ ಉದಯ ಆಗ್ಬೇಕು. ವಿಚಾರದ ಬೆಳಕಿತ್ತು ಅಂದ್ರೆ ದೋಷ ದರ್ಶನ ಆಗ್ಬೇಕು. ಕತ್ತಲ್ದಾಗ ಕೇಳಿಸ್ಕೊಂತವಾರು ಎಂದ ತಿಳಿಬೇಕ್ರಿ. ನಮ್ಗೆ ಎಷ್ಟು ಜನ್ಮಕ್ಕೆ ತಿಳಿಬೇಕು ನಮಗಿದೆಲ್ಲ. ಹತ್ತುದನ ಇಲ್ಲ ಅಂತ ಏನ್ ಬಿಡನ್ರಿ ಟೈಮ್